ಒಂಥರ ಬಂಡೆ ಹುಲಿ ಇದ್ದಂಗೆ ಅದು. ಯಾಕೆ ಅಂತಂದರೆ ಯಾವುದೇ ಈಗ ಹುಬ್ಳಿ ಒಳಗಡೆ ಅಲ್ಲೋಗಿ ರಾಜಕೀಯನ ಎತ್ಕೊಂಡ್ಬಂದಿದ್ದಾರೆ. 10 ನಾಯಿ ಇರ್ತವೆ, 10 ನಾಯಿಗೆ ಒಂದು ಮೂಳೆ ಹಾಕಿದ್ರೆ 10 ನಾಯಿನೂ ಕಚ್ಚಾಡ್ತವೆ. ಸೊ ಆ ಥರ ಕಚ್ಚಾಡ್ದೇ 10 ನಾಯಿಗೂ ಸರಿಸಮಾನಾಗಿ ಊಟ ಹಾಕಿದಾಗ ಯಾವುದೇ ಥರ ಭಿನ್ನಾಭಿಪ್ರಾಯಗಳು ಬರಲ್ಲ, ಯಾವುದೋ ಮುಂದೆ ಜಗಳಗಳು ಬರಲ್ಲ ಸರ್. ಅದು ಕರ್ನಾಟಕದಲ್ಲಿ ಹಳ್ಳಿಯಿಂದ ಹೋಗಿ ಡೆಲ್ಲಿ ಗಂಟನೂ ಹೆಸರು ತಗೊಂಡ್ರು ಡಿ.ಕೆ. ಶಿವಕುಮಾರು. ಅವರಿಂದನೇ ಪಕ್ಷ ಬಂದಿರೋದು. ಅವರಿಲ್ಲ ಅಂದರೆ ಯಾರು ಸಿ ಎಮ್ ಆಗ್ತಾ ಇರಲಿಲ್ಲ, MLC ಯಾರು MLAನೂ ಆಗ್ತಾ ಇರಲಿಲ್ಲ. ಡಿ.ಕೆ. ಶಿವಕುಮಾರು 134 ಹೊಡಿತೀವಿ ಅಂದರು, 138 ಹೊಡೆದ್ರು. ಅದರಿಂದನೇ ಪಕ್ಷ ಬಂದಿರೋದು. ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡಬೇಕಾಗಿತ್ತು. ನೋಡಿದ್ರೆ ಇವರು ವಯಸ್ಸಾದವರು ಅಂತ ಇವರು ಕೊಟ್ಟರು, ಇವರು ಆಟ ಆಡಿಸ್ತಾ ಇದ್ದಾರೆ. ಇವತ್ತು ಕೈ ಎತ್ತು ಮುಗಿಬೇಕಪ್ಪ ಪುಣ್ಯಾತ್ಮನಿಗೆ. ಒಳ್ಳೇದು ಮಾಡವನೇ ನಮಗೆ ಪುಣ್ಯಾತ್ಮ. ಅವನ ಹೆಂಡ್ರು ಮಕ್ಕಳು ಚೆಂದಾಗಿ ಬದುಕಲಿ, ಒಳ್ಳೇದಾಗಲಿ, ಇನ್ನೂ CM ಆಗಲಿ, ಅವರು ನಮ್ಮ ಅಭಿವೃದ್ಧಿ ಮಾಡಲಿಯಪ್ಪ ನಮಗೆ ಕನಕಪುರಕ್ಕೆ. ಇವತ್ತು ಸಹ ಕುಮಾರಸ್ವಾಮಿ ಅವರಾಗಲಿ, ಅವ್ರ ಮಗ ಆಗಲಿ, ಇನ್ನೊಬ್ಬರು ಶಾಸಕರಾಗಲಿ ಯಾರು ಬಂದು ಕನಕಪುರ ಜನತೆಗೆ ಧೈರ್ಯ ಹೇಳಿಲ್ಲ. ಇದೇ ಸರ್ಕಾರ ಉಳ್ಕೊಳ್ಳುತ್ತೆ. ಇವರೇನೇ ಕೆಲಸ ಕಾರ್ಯಗಳು ಮಾಡ್ದೇ ಇದೇ ರೀತಿನೆಲ್ಲ ಬೆಲೆ ಏರಿಕೆಗಳು ಮಾಡಿಕೊಂಡು ಇದೆಲ್ಲ ಮಾಡ್ಕೊಂಡು ಹೋದರೆ ಖಂಡಿತ ಆಗಲ್ಲ, ಕಷ್ಟ ಇದೆ. ನೆಕ್ಸ್ಟ್ ಕಾಂಗ್ರೆಸ್ ಬರಬೇಕು ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಇರಲೇಬೇಕು. ಇಲ್ಲಾಂದರೆ ಯಾವ ಕಾರಣಕ್ಕೂ ಬರೋದಿಲ್ಲ ಕಾಂಗ್ರೆಸ್, ಅದಂತೂ ನಿಜ. ಸಿದ್ದರಾಮಯ್ಯ ಇಷ್ಟು ಜನ ಆಡಿದ್ರು, ಏನು ಮಾಡಿದ್ರು ಸಿದ್ದರಾಮಯ್ಯ? ನಮ್ಮ ಕನಕಪುರಕ್ಕೆ ಏನು ಮಾಡಿದರು? ಆ ಕ್ಷೇತ್ರಕ್ಕೆ ಅವ್ರು ಮಾಡ್ಕೋಗವ್ರೆ. ನಮ್ಮ ಕ್ಷೇತ್ರಕ್ಕೆ ಏನು ಮಾಡಿದರು? ಕನಕಪುರ ಕ್ಷೇತ್ರಕ್ಕೆ ಹೇಳಿ. ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ ನಾನು, ಏನು ಮಾಡಿದ್ರಿ? ಮೂರು ವರ್ಷದಿಂದ ನೀವು ಮಾಡಿದಿರಿ, ಏನೋ ಒಂದು ದಾರಿ ಮಾಡಿದ್ದೀರಾ? ನಮ್ಮ ಡಿ.ಕೆ. ಸಾಹೇಬ್ರ ಮುಂದೆ ಯಾರೂ ನಿಲ್ಲೋ, ನಮ್ಮ ಡಿ.ಕೆ. ಸಾಹೇಬ್ರ ಮುಂದೆ. ಅವರಿದ್ದಾಗ ಯಾರು ಸರಿಯಾಗಿರಲಿಲ್ಲ, ಯಾವುದೂ ಯಾರು ಬಡವ್ರಿಗೆಲ್ಲ ಏನು ಮಾಡಿದ್ರು? ಅವರು ಏನು ಮಾಡಿಲ್ಲ. ಇವರಾದ್ರೆ ನಮಗೆಲ್ಲನೂ ಉಪಕಾರ ಮಾಡಿಕೊಟ್ಟವ್ರು. ಅವ್ರು ಆಗೋದು ನಮ್ಗೆ ತುಂಬ ಒಳ್ಳೆಯದು. ನಮ್ಮ ಸಾಹೇಬರು ಸಿದ್ದರಾಮಯ್ಯ ಥರನೇ ಎಲ್ಲರೂ ಫ್ರೀ ತಗೊಂಡು ಆರಾಮಾಗಿ ಮನೇಲಿ ಇರ್ತಾರೆ. ನೆಕ್ಸ್ಟ್ ಟೈಮು ಕಾಂಗ್ರೆಸ್ ಉಳಿಬೇಕು ಅಂದರೆ ಡಿ.ಕೆ. ಶಿವಕುಮಾರ್ ಇಲ್ಲ ಅಂದರೆ ಪಕ್ಷನೇ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಇಲ್ಲ. ಕಾಂಗ್ರೆಸ್ ಉಳಿವೇ ಇಲ್ಲ. ಅಲ್ಲಿ ಎಲ್ಲ ಹಾಳು ಮಾಡಿಬಿಡ್ತಾರೆ, ಎಲ್ಲ ಚಿಂದಿ ಚಿತ್ರಾನ್ನ ಆಗ್ಬಿಡುತ್ತೆ. ಡಿ.ಕೆ. ಶಿವಕುಮಾರ್ ಅವ್ರು ಕೊಟ್ರೇ ಉಳು. ವಿಧಾನಸಭೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಮತ್ತು ಲೋಕಸಭೆಯಲ್ಲಿ 2029ಗೆ ನಮ್ಮ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅಲ್ಲೂ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರು CM ಆದರೆ ತುಂಬ ಖುಷಿಯಾಗುತ್ತೆ. ಏಕೆಂದರೆ ಕನಕಪುರ ಇಂಪ್ರೂವ್ಮೆಂಟ್ ಆಗ್ಬೋದು. ಮತ್ತು ಎಲ್ಲನೂ ಅದೊಂಥರ ಬಂಡೆ ಹುಲಿ ಇದ್ದಂಗೆ ಅದು. ಏಕೆ ಅಂತಂದರೆ ಯಾವುದೇ ಈಗ ಹುಬ್ಳಿ ಒಳಗಡೆ ಅಲ್ಲೋಗಿ ರಾಜಕೀಯನ ಎತ್ಕೊಂಡ್ಬಂದಿದ್ದಾರೆ. ಹಾಗಾಗಿ ಅವರು ಒಗ್ಗಟ್ಟಿನಿಂದ ಎಲ್ಲ ಶಾಸಕರನ್ನು ಸಚಿವರನ್ನೆಲ್ಲ ಒಗ್ಗೂಡಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾರೆ. CM ಆದರೆ ತುಂಬ ಖುಷಿ ನಮಗೆ. ಕನಕಪುರ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಅಂದರೆ ಈ ಹಿಂದೆ ಅಭಿವೃದ್ಧಿ ಇರಲಿಲ್ವ? ಅಷ್ಟೊಂದು ಇತ್ತು ಅಂದರೆ ಕಡಿಮೆ ಇದೆ. ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಕನಕಪುರ ಕ್ಷೇತ್ರದಲ್ಲಿ ನಮ್ಮ ಸಾಹೇಬ್ರನ್ನ CM ಆದರೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಅಂದರೆ ಒಂದು ಇಂಡಸ್ಟ್ರಿಯಲ್ ಓಪನ್ ಮಾಡಬೇಕು. 100 ಜನ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಅವರೆಲ್ಲ ಓದಿರೋರೆಲ್ಲ ಎಜುಕೇಷನ್ ಮಾಡಿರೋರೆಲ್ಲ ಬೆಂಗಳೂರಿಗೆ ಅಂತ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲೇ ಮಾಡ್ಬೋದು, ಬೇಜಾನಿದೆ ಮಾಡ್ಬೋದು. ಅದನ್ನು ಪ್ರಯೋಗ ಫಸ್ಟ್ ಅದನ್ನು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಇವಾಗ ಡಿ.ಕೆ. ಶಿವಕುಮಾರ್ ಅವರು ಈಗ ಈ CM ಆಗೋದಲ್ಲದೆ ನೆಕ್ಸ್ಟ್ 2028ಕ್ಕೆ ಆಗ್ಬೋದಿತ್ತು. ಆದರೆ ಈಗ 2 ವರ್ಷ ಇವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಬಿಟ್ಕೊಟ್ಟಿದ್ರೆ 28ಕ್ಕೆ 5 ವರ್ಷ ಅವರೇ ಆಗ್ಬೋದು ಅಂತ ಮಾತು ಕೇಳಿ ಬರ್ತಾ ಇದ್ದಾವೆ. ಅದು ಹೇಳೋಕ್ಕಾಗಲ್ಲ ಸರ್. ಯಾಕೆ ಅಂತಂದರೆ ಇನ್ನು 2 ವರ್ಷದಲ್ಲಿ ಏನು ಇವ್ರು ಕಾರ್ಯಕ್ರಮಗಳು ಮಾಡ್ತಾರೆ, ಕಾರ್ಯಗಳು ಏನೇನು ಮಾಡ್ತಾರೆ, ಅವ್ರು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದು. ಯಾಕೆಂದರೆ ಇವರೇ ಮುಂದುವರಿಬೇಕು ಅಂದರೆ ಇವ್ರಿಗೆ ಕೆಲಸ ಕಾರ್ಯಗಳು ಮಾಡಬೇಕು. ಈಗ ಏನು ಮಾಡ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಸಂಘಟನೆಗಳು ಮಾಡಿದ್ದಾರೆ, ಪಕ್ಷಗಳನ್ನ ಒಡೆದೇ ರೀತಿ ಒಂದು ಒಮ್ಮತದಿಂದ ನಡ್ಸ್ಕೊಂಡೋಗಿದ್ದಾರೆ. ಸೊ ಅದೇ ರೀತಿಯೇ ಮುಂದಿನ ಇರೋವಂಥ ಪೀಳಿಗೆಗಳಿಗೆ ಮತ್ತು ಯುವ ಪೀಳಿಗೆಗಳಿಗೆ ಆದಷ್ಟು ಉದ್ಯೋಗ ಕಲ್ಪಿಸ್ಕೊಡೋದು, ಮಹಿಳೆಯರಿಗೆ ಉದ್ಯೋಗಾವಕಾಶ ಮಾಡೋದು, ಮತ್ತು ಬಡತನ ಇರೋರಿಗೆ ಅವ್ರುಗಳಿಗೆ ಅವಿಯುವಂಥ ಸ್ವಲ್ಪ ಹೆಲ್ಪ್ಗಳೆಲ್ಲ ಮಾಡಿದ್ರೆ, ಕಾಮಗಾರಿಗಳೆಲ್ಲ ಮಾಡಿದ್ರೆ ಖಂಡಿತ 2028ಕ್ಕೂ CM ಆಗ್ತಾರೆ ಸರ್ ಇವರು. 2028ಕ್ಕೆ ಈಗ ಏನು ಹಿಂದೆ ಕಾಂಗ್ರೆಸ್ ಬಹುಮತದಿಂದ ಆರಿಸಿ ಬಂದಿತ್ತಲ್ಲ, ಅದೇ ರೀತಿಯಾಗಿ ಬಹುಮತದಿಂದ ಬರುತ್ತಾ? ಖಂಡಿತ ಬರ್ತಾರೆ ಸರ್. ಇವ್ರ ಕಾರ್ಯಗಳೆಲ್ಲ ಮಾಡಿದ್ರೆ ಖಂಡಿತ ಬರುತ್ತೆ. ಇದೇ ಸರ್ಕಾರ ಉಳ್ಕೊಳ್ಳುತ್ತೆ. ಇವರೇನೇ ಕೆಲಸ ಕಾರ್ಯಗಳು ಮಾಡ್ದೇ ಇದೇ ರೀತಿಯೆಲ್ಲ ಬೆಲೆ ಏರಿಕೆಗಳು ಮಾಡಿಕೊಂಡು ಇದೆಲ್ಲ ಮಾಡ್ಕೊಂಡು ಹೋದರೆ ಖಂಡಿತ ಆಗಲ್ಲ, ಕಷ್ಟ ಇದೆ. ಇವಾಗ ಡಿ.ಕೆ. ಶಿವಕುಮಾರ್ ಅವರು CM ಆಗೋದು ಸ್ವತಃ ಅವ್ರ ಪಕ್ಷದಲ್ಲೇ ಕೆಲವೊಂದು ಜನಕ್ಕೆ ಆ ಒಂದು ಬಹುಮತ ಇರಲಿಲ್ಲ. ಅದರಿಂದ ಏನಾದ್ರು ಸ್ವಲ್ಪ ಲೇಟ್ ಆಯಿತಾ ಇನ್ನೂ ಡಿ.ಕೆ. ಶಿವಕುಮಾರ್ ಅವರು CM ಆಗೋದು? ಖಂಡಿತ. ಏಕೆಂದರೆ ಇದರಲ್ಲಿ ಒಂದು ರಾಜಕೀಯ ಅಂತ ಅಂದಮೇಲೆ ಏರುಪೇರು ಇದ್ದೇ ಇರುತ್ತೆ. ಭಿನ್ನಾಭಿಪ್ರಾಯಗಳು, ಒಬ್ಬರು ಇವ್ರು ಆಗಬೇಕು ಅಂತಾರೆ, ಇನ್ನೊಬ್ರು ಆಗಬೇಡ ಅಂತಂತಾರೆ. ಯಾಕೆಂದರೆ ಇವರು ಸ್ವಲ್ಪ ಡಾಮಿನೆಂಟ್ ಪರ್ಸನ್. ಇವರು ಯಾವುದೇ ಒಂದು ವಿಚಾರ ಮಂಡಿಸ್ಬೇಕಾದ್ರೂ ಎದೆಗುಂದದೇ ಧೈರ್ಯವಾಗಿ ಮುಂದಿಗೆ ಕಾರ್ಯಕ್ರಮಗಳು ಮಾಡ್ತಾರೆ ಅವರು. ಹಾಗಾಗಿ ಅವ್ರು ಮಾಡೋದ್ರಿಂದ ಏನಪ್ಪ ಅಂದರೆ ಸ್ವಲ್ಪ ಡಾಮಿನೆಂಟ್ ಆಗಿರೋದ್ರಿಂದ ಕೆಲವು ಪಕ್ಷದವರಿಗೆ, ಕೆಲವು ಶಾಸಕರುಗಳಿಗೆ ಇವ್ರನ್ನ ಮುಂದುವರ್ಸಿದ್ರೆ ನಮಗೆ ತೊಂದರೆ ಆಗ್ಬೋದು ಅನ್ನೋದು ಮನೋಭಾವ ಇರುತ್ತೆ ಅಷ್ಟೇ. ಮನೋಭಾವನ ಅಥವಾ ಭಯನ ಹೇಳೋಕ್ಕಾಗಲ್ಲ ಸರ್. ಯಾಕೆಂದರೆ ಕೆಲವರು ಭಯದಲ್ಲೂ ಬದುಕ್ಬೋದು, ಮನೋಭಾವದಿಂದನೂ ಮಾಡ್ಬೋದು. ಅದನ್ನು ಹೇಳೋಕ್ಕಾಗಲ್ಲ. ಅದನ್ನು ಈಗ ರಾಜ್ಯ ರಾಜಕಾರಣದಲ್ಲಿ ಈ ಮೊದಲೇ ಸ್ವಲ್ಪ ಕೆಲವೊಂದಷ್ಟು HDK ಅವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರ ನಡುವೆ ಒಂದು ವಾಗ್ವಾದಗಳಿದ್ವು. ಅದು ಇನ್ನೂ ಸ್ವಲ್ಪ ಅತಿರೇಕಕ್ಕೆ ಹೋಗುತ್ತಾ, ಅದು ಹೆಚ್ಚಾಗುತ್ತೆ ಅನಿಸುತ್ತಾ ನಿಮಗೆ?
ಖಂಡಿತ ಆದರೂ ಆಗ್ಬೋದು ಸರ್. ಯಾಕೆಂದರೆ ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ಒಂದು 10 ನಾಯಿ ಇರ್ತವೆ, 10 ನಾಯಿಗೆ ಒಂದು ಮೂಳೆ ಹಾಕಿದ್ರೆ 10 ನಾಯಿನೂ ಕಚ್ಚಾಡ್ತವೆ. ಸೊ ಆ ಥರ ಕಚ್ಚಾಡ್ದೇ 10 ನಾಯಿಗೂ ಸರಿಸಮಾನ ಊಟ ಹಾಕಿದಾಗ ಯಾವುದೇ ಥರ ಭಿನ್ನಾಭಿಪ್ರಾಯಗಳು ಬರಲ್ಲ, ಅದು ಮುಂದೆ ಜಗಳಗಳು ಬರಲ್ಲ ಸರ್. ಅದು ಸರ್ ಇದರಲ್ಲಿ ನಾಯಿ ಯಾರು ಮೂಳೆ ಯಾರು? ಸರ್ ಅದನ್ನು ಹೇಳೋಕ್ಕಾಗಲ್ಲ ಸರ್. ಅದನ್ನು ಕಂಪೇರ್ ಮಾಡಿ ರಾಜಕೀಯ ವ್ಯಕ್ತಿಗಳಿಗೆ ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ನಾನೊಂದು ಎಕ್ಸಾಂಪಲ್ ಅಂತ ಅಷ್ಟೇ ಕೊಟ್ಟಿದ್ದು ಅಷ್ಟೇ. ಅದನ್ನು ಯಾಕೆಂದರೆ ಈಗ ಒಬ್ಬ ವ್ಯಕ್ತಿನ ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಪ್ರಾಣಿಗಳಿಗೆ ಇದು ಮಾಡೋಕ್ಕಾಗಲ್ಲ. ಸರ್ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದಕ್ಷರದಲ್ಲಿ ಮಾತಾಡ್ತಾರೆ, ಕೇಳಿದ್ರಾ? ಸರ್ ಅದು ಮಾತಾಡಿದ್ದು ತಪ್ಪೋದು. ಯಾಕೆಂದರೆ ಇನ್ನೂ ಬೆಳಿಬೇಕಾಗಿರೋ ವ್ಯಕ್ತಿ ಅವರು. ಸೊ ಅವ್ರ ಬಾಯಲ್ಲಿ ಏಕವಚನ ಪದಗಳು ಬರೋದು ತಪ್ಪದು. ಈಗ ನಾವು ಅವರಿಗೆ ಕಾಮೆಂಟ್ ಮಾಡ್ಬೋದಲ್ಲ, ನಿಖಿಲ್ ಸ್ವಾಮಿ ಅವ್ರನ್ನ ಏಕವಚನ ನಾವು ಮಾತಾಡ್ಸ್ಬೋದು, ಒಬ್ಬ ಕಾರ್ಯಕರ್ತರಾಗಿ ನಾವು ಹೇಳ್ಬೋದು, ಸ್ವತಂತ್ರ ಪ್ರಜೆಯಾಗಿ ನಾವು ಹೇಳ್ಬೋದು. ಬಟ್ ಯಾರನ್ನೇ ಒಬ್ಬರನ್ನ ಕಾಮೆಂಟ್ ಮಾಡೋ ಮುಂಚೆ 10 ಸಲ ಯೋಚನೆ ಮಾಡಬೇಕು, ಆ ವ್ಯಕ್ತಿ ಯಾವ ರೀತಿ ಬೆಳೆದು ಬಂದಿರ್ತಾರೆ, ಏನಿರುತ್ತೆ ಅಂತ. ಅದು ಬೆಳೆದು ಬಂದಿರೋದನ್ನ ನೋಡ್ಕೊಂಡು ಹೋಗಬೇಕು. ಈಗ ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದರು, ಆಗ ಅಂದ್ಬಿಟ್ಟು ಇವರು ಅವ್ರನ್ನ ಹೇಳ್ಸಿ ಏನು ಮಾತಾಡಿಲ್ವಲ್ಲ ಏಕವಚನದಲ್ಲಿ. ಅದು ಅವ್ರು ಮಾತಾಡಿದ ತಪ್ಪೇನೆ, ಅದು ಇಲ್ಲ ಅಂತಲ್ಲ. ಬಟ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬಾರ್ದು. ರಾಜಕೀಯ ಮೇಲೆ ಕಾಮನ್ ಇದ್ದೇ ಇರುತ್ತೆ, ಜಗಳ ವಹಿವಾಟುಗಳು ಇದ್ದೇ ಇರ್ತವೆ. ಈಗ ಅವರು ಜಗಳ ಮಾಡ್ಕೊಂಡು ಇದು ಮಾಡಿದ್ರು ತೊಂದರೆ ಆಗೋದೇ ಪ್ರಜೆಗಳಿಗೆ, ಬೇರೆ ಇನ್ಯಾರಿಗೂ ಆಗಲ್ಲ. ಸರ್ ಇವಾಗ ಡಿ ಕೆ ಶಿವಕುಮಾರ್ ಅವರು CM ಆಗೋದ್ರಲ್ಲಿ ಅವರ ಬ್ರದರ್ ಆದಂಥ ಡಿ ಕೆ ಸುರೇಶ್ ಅವ್ರದ್ದು ಭಾಳಷ್ಟು ಕಸರತ್ತು ಮತ್ತು ಹೋರಾಟ ಇದೆ ಸರ್. ಅವರಿಬ್ಬರು ಒಂದು ಅಣ್ಣ ತಮ್ಮ ಸಂಬಂಧದ ಬಗ್ಗೆ ಹೇಳೋದು. ಖಂಡಿತ ಸರ್. ಅದು ಅವರು ಹೇಳಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಈ ಲೆವೆಲ್ ಗಂಟೆ ಬೆಳಿಬೇಕು ಅಂದರೆ ಬೆನ್ನೆಲುಬು ಅಂದರೆ ಡಿ ಕೆ ಸುರೇಶ್ ಅವರೇ. ಅವರಿಲ್ಲ ಅಂದರೆ ಇಷ್ಟೊಂದು ಬೆಳೆಯೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ರಾಜಕೀಯ ಚದುರಂಗದಲ್ಲಿ ಡಿ ಕೆ ಸುರೇಶ್ ಅವರು ಬಹಳ ಮುಖ್ಯವಾದ ಪಾತ್ರ ಇದೆ. ನಿಮ್ಮೂರವರು ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ ಸರ್, ಹೆಂಗೆ ಅನಿಸುತ್ತೆ? ಭಾರಿ ಖುಷಿ ಅನಿಸುತ್ತೆ. ಪಕ್ಷಕ್ಕಾಗಿ ದುಡ್ದವ್ರೆ ಸತತವಾಗಿ. ಈ ಕಾಂಗ್ರೆಸ್ ಪಕ್ಷ 136 ಸೀಟ್ ಗೆದ್ದು ಶಿವಕುಮಾರ್ ಮೊದಲನೇ ಬಾರಿ ಆಗಬೇಕಿತ್ತು. ಆದರೆ ಹಿರಿಯರಾದ ಸಿದ್ದರಾಮಯ್ಯನವರಿದ್ದರು, ಅವ್ರಿಗೂ ಕಾಲಾವಕಾಶ ಇತ್ತು. ಆ ತದನಂತರದಲ್ಲಿ 2 ವರ್ಷಕ್ಕೆ ಆಗ್ತಾರೆ ಅಂತ ಭಾರಿ ಒಮ್ಮತದಲ್ಲಿದ್ದು, ಆದರೂ ತಡವಾಗಾದ್ರೂ ಇವತ್ತು ಶಿವಕುಮಾರ್ಗೆ ತಾಯಿ ಕೆಂಕೇರಮ್ಮ ಹೊಲ್ದು ಬಂದವಳೆ. ಅವ್ರ ಮನೆ ದೇವರಾದಂಥ ಕೆಂಕೇರಮ್ಮ ಕಬ್ಬಾಳವ್ವ ಈ ಪ್ರತಿಲಿ CM ಆಗಿ ಮುಂದಿನ ದಿನಗಳಲ್ಲಿ ಇನ್ನು ದೇಶದ ಅಭಿವೃದ್ಧಿ ಅಲ್ಲ, ಕರ್ನಾಟಕದ ಅಭಿವೃದ್ಧಿ ಮತ್ತು ಕನಕಪುರದ ಅಭಿವೃದ್ಧಿ ಅತಿ ಹೆಚ್ಚಾಗಿ ಮಾಡಲಿ ಅಂತ ಕೇಳ್ತೇವೆ. ಡಿ ಕೆ ಶಿವಕುಮಾರ್ ಅವರು 2028ಕ್ಕೆ CM ಆಗಿದ್ದಾರೆ. 5 ವರ್ಷ ಅವರೇ ಇರಬೇಕಿತ್ತು, 2 ವರ್ಷ ಸಿದ್ದರಾಮಯ್ಯವ್ರಿಗೆ ಬಿಟ್ಕೊಡ್ಬೇಕಿತ್ತು ಅಂತ ಜನ ಮಾತಾಡ್ತಾರೆ ಸರ್. ಜನ ಮಾತಾಡ್ತಾರೆ 2028ಕ್ಕೂ ಅವರೇ CM ಆಗ್ತಾರೆ. ಆದರೆ ತದನಂತರ ಒಪ್ಪಂದ ಅನ್ನೋದು ಒಂದು ಮೇರೆಗೆ CM ಆಗಬೇಕು ಅಂತ ಕೇಳ್ಕೊಂಡಿದ್ದರು. ಅದು ಆಗಿರಲಿಲ್ಲ. ತದನಂತರ ಕಾಲಘಟ್ಟದಲ್ಲಿ ಹೊಲ್ದು ಬಂದಿದೆ. ಈಗ CM ಆಗ್ತಾಯಿದ್ದಾರೆ. ಜನ ಬೆಂಬಲನೂ ಆಗಿದೆ, ಶಾಸಕರ ಬೆಂಬಲನೂ ಆಗಿದೆ. ಆದರೂ ಸಿದ್ದರಾಮಯ್ಯವರು ಸಹ ಆ ಮಾತಿಗೆ ತಪ್ಪದೆ ಅವರಿಗೆ ಅಧಿಕಾರವನ್ನು ಕೊಟ್ಟವ್ರೆ. ಭಾರಿ ಖುಷಿ ಆಗ್ತಿದೆ. ಇವಾಗ ರಾಮ ಲಕ್ಷ್ಮಣ ಬಿಟ್ಟರೆ ಮತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಅಂತಾರೆ, ಅವರ ಒಂದು ತ್ಯಾಗ ಹೋರಾಟ ಹೆಂಗಿತ್ತು ಸರ್ ಅಣ್ಣ CM ಆಗೋದ್ರಲ್ಲಿ? ಅವರು ಅಣ್ಣ ತಮ್ಮದಿರು ಇಬ್ಬರೂ ಸಹ ರಾಮ ಲಕ್ಷ್ಮಣ ಅಂತೀನಿ. ಅವರು ಒಬ್ಬರನ್ನೊಬ್ಬರು ಬಿಟ್ಕೊಡಲ್ಲ. ಆದರೂ ಈ ಸಂದರ್ಭದಲ್ಲಿ ಅವರ ಶ್ರಮನೂ ಅತಿ ಹೆಚ್ಚಿದೆ. ಡಿ ಕೆ ಸುರೇಶ್ ಅವರು ಸಹ ಅಣ್ಣನ ಒಂದು CM ಗಾದಿಗಾಗಿ ಬಹಳ ಕಷ್ಟಪಟ್ಟಿದ್ದಾರೆ. ಅವರಿಬ್ಬರೂ ರಾಮ ಲಕ್ಷ್ಮಣ ಅಂದರೆ ತಪ್ಪಾಗಲಾರದು. ಸರ್ ಇವಾಗ ಡಿ ಕೆ ಶಿವಕುಮಾರ್ ಅವರು CM ಆಗೋದಕ್ಕೆ ಅವರು ಸ್ವತಃ ಅವ್ರ ಪಕ್ಷದಲ್ಲಿ ಕೆಲವೊಂದಷ್ಟು ಜನಗಳ ಹಿಂದೆ ಇಟ್ಟಿತ್ತು ಅಂತಾರೆ. ಒಂದು ಪಕ್ಷ ಅಂದಮೇಲೆ ಪ್ರತಿಯೊಂದು ಪಕ್ಷದಲ್ಲೂ ಆ ಪಕ್ಷಕ್ಕೆ ವಿರುದ್ಧವಾದ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಆ ಸಂದರ್ಭದಲ್ಲೂ ಸಹ ಈ ಪಕ್ಷದಲ್ಲಿ ಇದ್ದರೂ ಸಹ ಇವತ್ತಿನ ಕಾಲದಲ್ಲಿ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡೋ ಒಂದು ಪಕ್ಷ ಅಂದಮೇಲೆ ಕೆಲವರು ಒಳ್ಳೆಯವರು ಇರ್ತಾರೆ, ಆಗದೇದವರು ಇರ್ತಾರೆ. ಆದರೂ ಸಹ ಇವತ್ತು ಶಿವಕುಮಾರ್ ಅವರಿಗೆ ಅದೆಲ್ಲನೂ ಮಿತಿ ಮೀರಿ ಶಿವಕುಮಾರ್ CM ಆಗುವಂಥ ಅವಕಾಶ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಇವತ್ತು ದಿವಸ ಕುಮಾರಸ್ವಾಮಿ ಅವರಾಗಲಿ, ಅವ್ರ ಮಗ ಆಗಲಿ, ಇನ್ನೊಬ್ಬರು ಶಾಸಕರಾಗಲಿ ಯಾರು ಬಂದು ಕನಕಪುರ ಜನತೆಗೆ ಧೈರ್ಯ ಹೇಳಲಿಲ್ಲ. ಇವತ್ತು ನಮ್ಮ ಕನಕಪುರ ತಾಲೂಕಿಗೆ ಬೆನ್ನೆಲುಬಾಗಿ ನಿಂತಿರೋರು DK ಬ್ರದರ್ಸ್. ಇಲ್ಲಿ ಇನ್ನೂ ಯಾರು ಬಂದು ನಮಗೆ ಇಲ್ಲಿ ಕ್ಷೇತ್ರದಲ್ಲಾಗಲಿ ಏನೇ ಕೆಲಸಗಳು ಕಾರ್ಯಗಳು ಮಾಡಲಿಲ್ಲ. ಸಿದ್ದರಾಮಯ್ಯ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಸ್ವಾಮಿ ಆಗಿರ್ಬೋದು, ಅವರು ಸ್ವಯರ್ತಿಂದ ಹೇಳ್ಬೋದು ಅಷ್ಟೇ. DK ಸಾಹೇಬ್ರ ಬಗ್ಗೆ ಮಾತಾಡಿರ್ಬೋದು. ಆದರೆ ಇಲ್ಲಿ ಕನಕಪುರ ಕ್ಷೇತ್ರ ಉದ್ಧಾರ ಆಗಬೇಕನ್ನೋ ಶ್ರಮಪಟ್ಟು ಬಣ ತೊಟ್ಟು ನಿಂತಿರೋರು DK ಬ್ರದರ್ಸ್. ಹಾಗಾಗಿ ನಮ್ಮ ಕನಕಪುರದಲ್ಲಿ ಬೇರೆ ಕ್ಷೇತ್ರ ನಮಗೆ ಗೊತ್ತಿಲ್ಲ, ನಮ್ಮ ಕನಕಪುರ ಕ್ಷೇತ್ರದ ಮಾತ್ರ DK ಬ್ರದರ್ಸ್ ಇರಬೇಕು. DK ಬ್ರದರ್ಸ್ ಇರಬೇಕು ವಾಪಸ್ ಅಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ. ಇವಾಗ ಡಿ ಕೆ ಶಿವಕುಮಾರ್ ಅವರು CM ಆದರೆ ನಮ್ಮ ಒಂದು ಕನಕಪುರಕ್ಕೆ ಇಂಥದ ಒಂದು ಮಾಡಿಕೊಡ್ಬೇಕು ಅಂತೇಳಿ ಅಂದರೆ ನಿಮ್ಗೆ ಏನು ಅನಿಸುತ್ತೆ? ಏನು ಬೇಕು ಅನ್ಸುತ್ತೆ? ಆಗಿರೋದು 0.5%. ಅವರು ನಮ್ಮ ಕನಕಪುರ ಕ್ಷೇತ್ರ ಯಾವುದರಲ್ಲೂ ಕಮ್ಮಿ ಇಲ್ಲ. ಒಂದು ಕೂಲಿ ಒಂದು ಮಹಿಳೆ ಕೂಡ ಜೀವನ ಮಾಡುವಂಥ
ಕೆಲಸಗಾರಗಳಿವೆ. ಒಬ್ಬರು ಕುತ್ಕೊಂಡು ಕಾಲ ಕಳೆಯುವಂಥದ್ದು ಏನಿಲ್ಲ. ಎಲ್ಲ ಪ್ರತಿಯೊಬ್ಬರು ಕೂಲಿ ಮಾಡಿ ಜೀವನ ಮಾಡುವಂಥ ಒಂದು ಕ್ಷೇತ್ರ ಇದೆ ಕನಕಪುರ ತಾಲೂಕು. ಹಾಗಾಗಿ ಮಾಡಿರೋದು ಇಷ್ಟು, ಇನ್ನೂ ಮಾಡಬೇಕಾಗಿದ್ದು ಬೇಜಾಸಿದೆ. ಅದು ನಾವು ಹೇಳ್ಬೇಕನ್ನಪ್ಪ ಸ್ವಲ್ಪ ಚಾಲಕರುಗಳಿಗೆ, ನಮ್ಮ ಕನಕಪುರ ಚಾಲಕರಿಗೆ ಈಗ ಇಡೀ ಯಾವ ಡಿಸ್ಟಿಕ್ ಹೋದ್ರೂ ನಮ್ಗೆ ಆಟೋ ಸ್ಟ್ಯಾಂಡ್ ಥರ ಯಾವುದು ಎಲ್ಲೂ ಇಲ್ಲ. ನಮ್ಮ ಡಿಸ್ಟಿಕ್ ಅವ್ರು ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ಡಿ ಕೆ ಬಸವರಾಜ್ ಲೈಕ್ ಮಾಡ್ತೀವಿ. ನಾವು ಅವ್ರು ಸಿ ಎಮ್ ಆಗಬೇಕು ಅಂದರೆ ನಾವು ಆಶೀರ್ವಾದ ಮಾಡ್ತೀವಿ. ನಿಮ್ಮೂರವರು ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ, ಹೆಂಗೆ ಅನ್ಸುತ್ತೆ ರೀ? ಸರ್ ನಾವು ಕನಕಪುರ ನಮ್ಮ ಸಂತೋಷ. ನಮ್ಮ ಆಲಹಳ್ಳಿಯವರು ಡಿ ಕೆ ಶಿವಕುಮಾರು ನಮ್ಗೆ MLA ಆದರೆ ಸರಿ, ಸಂತೋಷ. ನಮ್ಮ ಬಡವ್ರ ಬಗ್ಗೆ ನೋಡ್ಕೊಳ್ಳಿ. ಅಂದರೆ ಈ ಹಿಂದೆ ಸರಿಯಾಗಿ ನೋಡ್ಕೊಂಡಿಲ್ಲ, ಅಂದರೆ ಸರಿಯಾದ ರೀತಿಯಾದಂಥ ಓದ್ತಾಯಿದ್ರು, ಆದರೆ ನಮ್ಮ ಸ್ಥಳ ಅಲ್ವೇ. ಇನ್ನೂ 2 ವರ್ಷ ಸಿದ್ದರಾಮಯ್ಯ ಅವರು ಇರಬೇಕಿತ್ತು ಮುಂದಿನ ಆಮೇಲೆ 2028ರಿಂದ ಡಿ ಕೆ ಶಿವಕುಮಾರ್ ಆಗಬೇಕಿದೆ ಅಂತಾರೆ. ಮುಗ್ದಾಯ್ತು, ಹೋಗಲಿ. ಅವ್ರು ಮುಂದಕ್ಕೆ ಹೋಗಲಿ, ಇವ್ರು ಹಿಂದಕ್ಕೆ ಬರಲಿ. ಇವರು ಬೆಳೀಲಿ, ಇವರು ಬೆಳಿಬೇಕು. ಅವರೇ ಇದ್ಬಿಟ್ರೆ ಇವ್ರು ಬೆಳೀದು ಯಾವಾಗ? ಇವರು ಬೆಳಿಬೇಕು. ಈಗ ಸಿದ್ದರಾಮಯ್ಯ ಅವರು CM ಇಂದ ಬಿಟ್ಕೊಟ್ರು, ಡಿ ಕೆ ಶಿವಕುಮಾರ್ ಅವರು CM ಆಗ್ತಾನೆ ಅಂದರು. ಆದರೆ ಅವ್ರದ್ದೇ ಕೆಲವೊಂದು ಪಕ್ಷದೊಳಗೆ ಇರೋರು ಬೇಡ ಅಂತ ಏನೋ ಒಂದು ಹಿಮ್ಮನ್ಸ್ ಆಗ್ತಾ ಇದ್ರು, ಅವ್ರಿಗೆ ಹಿಂದೇಟ್ ಆಗ್ತಾ ಇದ್ರು. ಅವ್ರದ್ದು ಡಿ ಕೆ ಶಿವಕುಮಾರ್ ಕಂಡ್ರೆ ಭಯ ಅನಿಸ್ಬೋದಾ? ಇಲ್ಲ ಭಯ ಏನಿಲ್ಲ. ಇವರು ಬಿಟ್ಟುದು ಒಳ್ಳೇದಾಯಿತು. ಇವ್ರು ಬೆಳೀಕೆ, ಅವ್ರು ಮುಂದಕ್ಕೆ ಹೋಗಲಿ. ಇವ್ರು ಹಿಂದೆ ಇವ್ರು ಬೆಳಿಬೇಕು. ಇವ್ರಿಗೆ ಅವರು ಅಲ್ಲೇ ಇದ್ಬಿಟ್ರೆ, ಇವ್ರು ಇಲ್ಲೇ ಇದ್ಬಿಟ್ರೆ ಅವ್ರು ಬೆಳೆದು ಯಾವಾಗ? ಇವ್ರು ಮುಪ್ಪಾದಾಗ ಬೆಳೆದಾರೆ ಅವರು, ಡಿ ಕೆ ಶಿವಕುಮಾರ್. ಅವರು ಬೆಳಿಬೇಕು. ಅಂದರೆ ಸಿದ್ದರಾಮಯ್ಯ ಬಿಟ್ಕೊಟ್ಟಿದ್ದೆ ಒಳ್ಳೇದು. ಅಂದರೆ ಸಿದ್ದರಾಮಯ್ಯ ಇನ್ನೊಂದು 2 ವರ್ಷ ಇರಬೇಕಿತ್ತು, ಮುಂದಿನ ವರ್ಷದಿಂದ ಡಿ ಕೆ ಶಿವಕುಮಾರ್ ಅವರು ಆಗಬೇಕು. ಬೇಡ, ಇವಾಗ ಹೋಗಿದ್ದು ಸರಿ. ಇವ್ರು ನಮ್ಮ MLA ಬರಬೇಕು, ಡಿ ಕೆ ಶಿವಕುಮಾರ್. ಅವ್ರು ಬೆಳಿಬೇಕು. ಅವ್ರು ಅಲ್ಲೇ ಇದ್ದರೆ ಇವ್ರು ಇಲ್ಲೇ ಹೋಗ್ತಾ ಇದ್ರೆ ಇನ್ನು ಮುಂದಕ್ಕೆ ಬೆಳೀರಿ ಯಾರಿದ್ರು, ಅವರು ಮುಪ್ಪಾಗೋಯ್ತಪ್ಪ. ಇವ್ರು ಬೆಳೀದು ಸರಿ, ಇವ್ರು ಬೆಳೀಲಿ. ಅವರು ಬೆಳೆದಿದ್ದಾರಲ್ಲ, DCM ಆಗೋವರೆಗೂ ಬೆಳೆದಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನೇ ಮತ್ತೆ ಬೆಳೀಲಿ ಮುಂದಕ್ಕೆ. ಇವರು ಬೆಳೀಲಿ, ಬೆಳ್ಕೊಂಡು ಹೋಯ್ತಾ ಇರಲಿ, ಚೆನ್ನಾಗಿರಲಿ. ನಮ್ಮ ಮೇರಿನ ಜನ ಡಿ ಕೆ ಶಿವಕುಮಾರ್ ಆಲಹಳ್ಳಿಯವರು ಬೆಳೀಲಿ. ಹೆಂಗೆ ಅನ್ಸುತ್ತೆ ಸರ್, ನಿಮ್ಮೂರವ್ರು CM ಆಗ್ತಾ ಇದ್ದಾರೆ? ನಮ್ಮೂರವ್ರು CM ಆಗ್ತಾ ಇರೋದು ಒಳ್ಳೆಯದು. ಆದರೆ ನಮ್ಮ ಕರ್ನಾಟಕದಲ್ಲಿ ಹಳ್ಳಿಯಿಂದ ಹೋಗಿ ಡೆಲ್ಲಿ ಗಂಟನೂ ಹೆಸರು ತಗೊಂಡವರು ಡಿ ಕೆ ಶಿವಕುಮಾರು. ಅವರು ಅಂಥವರು ರಾಜಕೀಯದಲ್ಲಿ ಇರಬೇಕು. ಇದ್ದು ನಮ್ಮ ರೈತರ ಸಂಘದಲ್ಲಿ ಎಲ್ಲರೂ ಅವರೇ. ರೈತರಿಗೆ ಬಡವ್ರಿಗೆ ಒಳ್ಳೇದಾಗಬೇಕು. ನಮ್ಮ ರೋಡ್ ಮಾಡಿಸವ್ರೆ, ನಮ್ಮ ಕಾಂಟ್ಯಾಕ್ಟ್ ಮಾಡಿಸವ್ರೆ, ಎಲ್ಲ ಅನುಕೂಲ ಮಾಡವ್ರೆ ರೈತರಿಗೆ. ನಮ್ಮ ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆದರೆ ನಮ್ಮ ಕನಕಪುರಕ್ಕೆ ಒಳ್ಳೆಯದು. ಸಿದ್ದರಾಮಯ್ಯ ಇಷ್ಟು ದಿನ ಆಡಿದ್ರು, ಏನು ಮಾಡಿದ್ರು ಸಿದ್ದರಾಮಯ್ಯ? ನಮ್ಮ ಕನಕಪುರಕ್ಕೆ ಏನು ಮಾಡಿದರು? ಆ ಕ್ಷೇತ್ರಕ್ಕೆ ಅವ್ರು ಮಾಡ್ಕೋಗವ್ರೆ. ನಮ್ಮ ಕ್ಷೇತ್ರಕ್ಕೆ ಏನು ಮಾಡಿದರು? ಕನಕಪುರ ಕ್ಷೇತ್ರಕ್ಕೆ ಹೇಳಿ. ಸಿದ್ದರಾಮಯ್ಯರಿಗೆ ಹೇಳ್ತೀನಿ ನಾನು, ಏನು ಮಾಡಿದ್ರಿ? ಮೂರು ವರ್ಷದಿಂದ ನೀವು ಮಾಡಿದ್ದೀರಿ. ಏನೋ ಒಂದು ದಾರಿ ಮಾಡಿದ್ದೀರಾ? ಇಲ್ಲ ರೈತರಿಗೆ ಏನಾರು ಮಾಡಿದ್ದೀರಾ? ಇಲ್ಲ ಸಾಲ ಮನ್ನಾ ಮಾಡಿದ್ದೀರಾ? ಏನು ಮಾಡಿದ್ದೀರಿ? ಇಲ್ಲ ವ್ಯಾಪಾರದವ್ರಿಗೆ ಏನಾದ್ರು ಒಂದು ವ್ಯವಹಾರ ಮಾಡಿದ್ದೀರಾ? ಏನೂ ಇಲ್ಲ. ನಮ್ಮ ಡಿ ಕೆ ಸಾಹೇಬರು ಒಂದು ಸ್ಕೂಟ್ರ್ ಕೊಟ್ಟವ್ರೆ, ಒಂದು ಇದು ಮಾಡವ್ರೆ, ಫುಟ್ಪಾತ್ಗೆ ಒಂದು ದಾರಿ ಮಾಡಿಕೊಟ್ಟವ್ರೆ, ಅಂಗಡಿ ಮಾಡಿಕೊಟ್ಟವ್ರೆ, ಸುಮಾರು ಗಾಡಿಗಳು ಕೊಟ್ಟವ್ರೆ. ಅವರಿಂದ ಜೀವನ ಮಾಡ್ತವ್ರು ಜನ. ಸಿದ್ದರಾಮಯ್ಯನಿಂದ ಏನು ಒಂದು ಅಕ್ಕಿ ಕೊಟ್ಟರು ಅಷ್ಟೇ. ಅಕ್ಕಿ ಕೊಟ್ಟರು ದಾನ ಏನಕ್ಕೆ ಕೊಟ್ಟರು ಅವ್ರು ಮಾಡಬೇಕಾದ್ರೆ? ಹಾಂ, ಯಾರ ರೈತರುಗಳೇನು ಅನ್ನ ಮಾಡ್ತಾಯಿಲ್ವಾ? ಬೆಳೀತಾ ಇಲ್ವಾ? ಅಕ್ಕಿ ಬೆಳೀತಾ ಇಲ್ವಾ? ರಾಗಿ ಬೆಳೀತಾ ಇಲ್ಲ? ಏನು ಬೆಳೀತಾ ಇಲ್ಲ? ನಮ್ಮ ಡಿ ಕೆ ಸಾಹೇಬ್ರ ಮುಂದೆ ಯಾರೂ ನಿಲ್ಲೋ. ನಮ್ಮ ಡಿ ಕೆ ಸಾಹೇಬ್ರ ಮುಂದೆ ಆದರೆ ಅವಾಗೇ ಕೊಡಬೇಕಿತ್ತು ಮುಖ್ಯಮಂತ್ರಿ ಸ್ಥಾನನ ನಮ್ಮ ಡಿ ಕೆ ಸಾಹೇಬ್ರಿಗೆ. ಈಗ ಕೊಟ್ಟವ್ರೆ. ಈಗ ಕೊಟ್ಟಿರೋದಕ್ಕೆ ಇಲ್ಲಿಂದ ಈಚೆಗೆ 2 ವರ್ಷದಕ್ಕೆ ನಮ್ಮ ಕನಕಪುರ ಏನು ಅಭಿವೃದ್ಧಿ ಆಯ್ತದೆ ನೋಡ್ಕೊಳ್ಳಿ. ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮೇನ್ ಅದು ಇರೋದು ನಮಗೆ. ಈ ವರ್ಷ ಅಭಿವೃದ್ಧಿ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಮ್ಮ ಮುಂದಕ್ಕೆ CM ಅವರೇನೆ. ತಿರ್ಗಾ ನಾವೇ ಗೆಲ್ಲಿಸ್ತೀವಿ. ನಾವೇ ನಿಂತ್ಕೊಂಡು ಓಡಾಡ್ಕೊಂಡು ನಾವೇ ಗೆಲ್ಲಿಸ್ತೀವಿ. ನಾವು ಗೆಲ್ಲಿಸ್ಲಿಲ್ಲ ಅಂದರೆ ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಇನ್ಯಾಕೆ? ನಮ್ಮ ಸೂರ್ಯಣ್ಣನೇ ಸೋಲಿಸ್ಬಿಟ್ರು ಜನ. ಈಗ ನಮ್ಮ ಸೂರ್ಯಣ್ಣ ಏನು ಮಾಡ್ತಾ ಇಲ್ವಾ ಜನಕ್ಕೆ? ಒಳ್ಳೇದು ಮಾಡ್ತಾ ಇಲ್ವಾ? ಬನ್ನಿ, ಮೊನ್ನೆ ದಿನ ಒಂದು ಗಾಡಿ ಕೊಟ್ಟರು ವ್ಯಾಪಾರಸ್ಥರಿಗೆ, 1,10,000 ರೂಪಾಯಿ ಅದು ಬಂಡವಾಳ. ಅದು ಅಷ್ಟು 14 ಗಾಡಿ ಕೊಟ್ಟವ್ರೆ. 14 ಗಾಡಿಗೆ ಬಂಡವಾಳ ಎಷ್ಟು? ಅವ್ರ ಕೈಯಿಂದ ಕೊಟ್ಟಿರೋದು, ಸರ್ಕಾರದಿಂದ ಏನು ಕೊಡಲಿಲ್ಲ. ಇವ್ರು ಕೊಡಲಿಲ್ಲ, ಯಾರೂ ಕೊಡಲಿಲ್ಲ ಸರ್ಕಾರದಿಂದ. ಅವ್ರ ಕೈಯಿಂದ ಕೊಟ್ಟಿರೋದು ನಮ್ಮ ಕೈಗೆ. ಇನ್ನು ಮುಂದೆ ಕೊಡ್ತಾರೆ ಗಾಡಿಗಳನ್ನ ವ್ಯಾಪಾರಸ್ಥರಿಗೆ ಮಾತ್ರ. ವ್ಯಾಪಾರದವ್ರಿಗೆ ಯಾರಿಗೂ ತೊಂದರೆ ಮಾಡಲಿಲ್ಲ ನಮ್ಮ ಡಿ ಕೆ ಸಾಹೇಬ್ರು. ಇವತ್ತು ಕೈ ಎತ್ತು ಮುಗಿಬೇಕಪ್ಪ ಪುಣ್ಯಾತ್ಮನಿಗೆ. ಒಳ್ಳೇದು ಮಾಡವನೇ ನಮಗೆ ಪುಣ್ಯಾತ್ಮ. ಅವನ ಹೆಂಡ್ರು ಮಕ್ಕಳು ಚೆಂದಾಗಿ ಬದುಕಲಿ, ಒಳ್ಳೇದಾಗಲಿ, ಇನ್ನೂ CM ಆಗಲಿ. ಅವರು ನಮ್ಮ ಅಭಿವೃದ್ಧಿ ಮಾಡಲಿಯಪ್ಪ ನಮಗೆ ಕನಕಪುರಕ್ಕೆ.
ಸರ್ ಈಗ ಸಿ ಎಮ್ ಆಗೋದು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗೋದು ಅವ್ರ ಪಕ್ಷದಲ್ಲಿರುವಂಥ ಕೆಲವೊಂದಷ್ಟು ಶಾಸಕರಿಗಾಗಿರ್ಬೋದು ಬೇರೆಯವ್ರಿಗಾಗಿರ್ಬೋದು ಒಂದಷ್ಟು ಹಿಮ್ಮನ್ಸ್ ಆಗ್ತಾ ಇದ್ರು ಹಿಂದೇಟ್ ಆಗ್ತಾ ಇದ್ರು ಅವರು. ಅಂದರೆ ಡಿ ಕೆ ಶಿವಕುಮಾರ್ ಕಂಡ್ರೆ ಭಯ ಅನ್ಬೋದಾ ಏನಂತ? ಸರ್ ಯಾವ ಭಯನೂ ಇಲ್ಲ ಸರ್, ಭಯ ಅನ್ನೋದು ಏನೂ ಇಲ್ಲ, ಅದೊಂಥರ ಬಂಡೆ ಇದ್ದಂಗೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಕಂಡ್ರೆ ಉಳಿದವ್ರಿಗೆ ಭಯನಾ ಅಂತ ಕೇಳಿದೆ. ಉಳ್ದವ್ರಿಗೆ ಯಾರಿಗೂ ಭಯ ಇಲ್ಲ ಸರ್, ಉಳ್ದವ್ರಿಗೆ ಯಾರಿಗೂ ಭಯ ಇಲ್ಲ. ಅವ್ರದ್ದೊಂದು ಪವರ್ ಇದ್ದಂಗೆ, ಪವರು ಎಲ್ಲೇ ಅವ್ರು ನನ್ನ ಪವರ್ ಅದೇ ಅಂತಾರೆ. ಅದು ತಾಕತ್ತಿರೋರಿಗೆ ಜಯಿಸ್ತಾರೆ, ತಾಕತ್ತಿರೋ ಗಂಟೆ ಜಯಿಸ್ತಾರೆ ನಮ್ಮ ಡಿ ಕೆ ಸಾಹೇಬರು. ಡಿ ಕೆ ಶಿವಕುಮಾರ್ ಅವರು ನಿಮ್ಮೂರವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಹೆಂಗೆ ಅನ್ಸುತ್ತಮ್ಮ? ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗೋದು ನಮ್ಗೆ ತುಂಬ ಇಷ್ಟ. ಅವರು ನಮ್ಮೂರಿಗೆಲ್ಲ ಎಲ್ಲನೂ ಬಡವ್ರಿಗೆಲ್ಲ ನೋಡವ್ರೆ. ಅವ್ರು ಆಯ್ತಾ ಇರೋದು ನಮ್ಗೆ ತುಂಬ ಆಸೆ ನಮ್ಮ ಸಾಹೇಬರು. ಇಷ್ಟು ದಿನ ಸಿದ್ದರಾಮಯ್ಯ ಅವರು ಇದ್ದರು, ಸಿದ್ದರಾಮಯ್ಯ ಅವರಿದ್ದಾಗ ಹೆಂಗೆ ಅನಿಸ್ತಿತ್ತು? ಅವರಿದ್ದಾಗ ಯಾರು ಸರಿಯಾಗಿರಲಿಲ್ಲ ಯಾವುದೂ. ಯಾರು ಬಡವ್ರಿಗೆಲ್ಲ ಏನು ಮಾಡಿದ್ರು, ಅವರು ಏನು ಮಾಡಿಲ್ಲ. ಇವರಾದ್ರೆ ನಮಗೆಲ್ಲನೂ ಉಪಕಾರ ಮಾಡಿಕೊಟ್ಟವ್ರೆ. ಅವ್ರು ಆಗೋದು ನಮ್ಗೆ ತುಂಬ ಒಳ್ಳೆಯದು ನಮ್ಮ ಸಾಹೇಬರು. ಈಗ ಸಿದ್ದರಾಮಯ್ಯ ಅವರು ಇದ್ದರು 2.5 ವರ್ಷ, ಈಗ ಆಮೇಲೆ ಡಿ ಕೆ ಶಿವಕುಮಾರ್ ಆಗಿದ್ದಾರೆ. ಅದೇ ಡಿ ಕೆ ಶಿವಕುಮಾರ್ ಅವ್ರು ಮುಂದಿನ ವರ್ಷ ಮುಂದಾಗಿದ್ದರೆ ಅಂದರೆ 2028 ಮುಂದಿನ ಎಲೆಕ್ಷನ್ ಆಗಿದ್ದರೆ 5 ವರ್ಷ ಆಗ್ಬೋದಿತ್ತು ಅಂತ ಹೇಳ್ತಾರೆ ಜನ. ಆಗಲಿ, ಆದರೆ ಒಳ್ಳೇದು ನಮಗೆ. ಅವ್ರು 5 ವರ್ಷ ಇದ್ದರೆ ಒಳ್ಳೇದು ನಮಗೆ. ನಮಗಿನ್ನ ತುಂಬ ಉಪಕಾರ ಮಾಡ್ತಾರೆ ಅವ್ರು ಇದ್ದರೆ. ನಿಮಗೆಲ್ಲ ಏನೇನು ಸಹಾಯ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ? ಎಲ್ಲ ಸಹಾಯನ ಮಾಡವ್ರೆ ನೋಡಿ. ಇಲ್ಲೆಲ್ಲ ಜಾಗದಲ್ಲಿ ನಾವು ವ್ಯಾಪಾರ ಮಾಡ್ತೀವಿ, ಜಾಗ ನೋಡ್ಕೊಟ್ಟವ್ರೆ. ನಮಗೆ ಬಡವ್ರಿಗೆ ಅದು ದುಡ್ಡು ಪಟ್ಟು ಸಹಾಯ ಮಾಡ್ತಾರೆ, ಏನು ಇಡಬೇಕಾದ್ರೂ ಎಲ್ಲ ಮಾಡ್ತಾರೆ ಅವರು. ನಮ್ಗೆ ಅವ್ರು ಇನ್ನೂ ಆದರೂ ನಮ್ಗೆ ಇನ್ನೂ ಮಾಡ್ತಾರೆ. ನಮ್ಗೆ ಅವ್ರು ಆಗೋದು ಒಳ್ಳೆಯದು, ತುಂಬ ಇಷ್ಟ ನಮ್ಮ ಸಾಹೇಬರು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ನೀವೇನು ಮಾಡ್ತೀರಾ? ಏನಾದ್ರು ಮನೇಲಿ ಹಬ್ಬದ ಥರ ಏನಾರು ಮಾಡ್ತೀರಾ? ಮಾಡ್ತೀವಿ. ಅವ್ರು ಆಗೋದು ನಮ್ಗೆ ತುಂಬ ಇಷ್ಟ ಆಗುತ್ತೆ. ನಮ್ಗೆ ನಮ್ಮ ಮನೇಲಿ ನಾವೇನು ಸಿಹಿ ಮಾಡ್ಕೊಂಡು ಊಟ ಮಾಡ್ತೀವಿ. ಅವ್ರು ಆಗೋದಿನ ಸೇಮ್ ಆಗ್ತಾ ಇದ್ದಾರೆ ಸರ್ ನಿಮ್ಮೂರವರು, ಹೆಂಗೆ ಅನ್ಸುತ್ತೆ? ಖುಷಿ ಆಗ್ತಾಯಿದೆ, ಹಾಗೆ ಆಗ್ತಾರೆ. ಡಿ ಕೆ ಶಿವಕುಮಾರ್ ಆಗಲೇಬೇಕು, ಅವ್ರು ಪಟ್ಟಿರೋ ಕಷ್ಟಕ್ಕೆ ಫಲ ಸಿಕ್ಕತ್ತೆ. ಯಾಕೆ ಆಗಬೇಕು ಸರ್? ಅವರಿಂದನೇ ಪಕ್ಷ ಬಂದಿರೋದು. ಅವರಿಲ್ಲ ಅಂದರೆ ಯಾರು ಸಿ ಎಮ್ ಆಗ್ತಾ ಇರಲಿಲ್ಲ, MLA MLC ಯಾರು MLAನೂ ಆಗ್ತಾ ಇರಲಿಲ್ಲ. ಡಿ ಕೆ ಶಿವಕುಮಾರು 134 ಹೊಡಿತೀವಿ ಅಂದರು, 138 ಹೊಡೆದ್ರು. ಅದರಿಂದನೇ ಪಕ್ಷ ಬಂದಿರೋದು. ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡಬೇಕಾಗಿತ್ತು. ನೋಡಿದ್ರೆ ಇವರು ವಯಸ್ಸಾದವರು ಅಂತ ಇವರು ಕೊಟ್ಟರು, ಇವರು ಆಟ ಆಡಿಸ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯ ಅವರು ನಾವು ವಯಸ್ಸಾದವರು ನಂಗೆ ಕೊಡಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಹಾಗಂತಲ್ಲ, ದೊಡ್ಡವರು ಅಂತ ಏನೋ ಬಿಟ್ಕೊಟ್ರು ನಮ್ಮವರು. ಈಗ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಮನಸ್ಸು ಕೊಟ್ಟಂಗೆ ಉಳಿಸ್ಕೊತಾ ಇಲ್ಲ ಅವರು. ಈಗ ಒಂದು ಚಾನ್ಸ್ ಕೊಡಬೇಕು ನಮ್ಮ ಸರ್ಗೆ. ಈಗ ಬಿಟ್ಕೊಟ್ಟಿದ್ದಾರಲ್ಲ ಸರ್, ನಿನ್ನೆ ರಾಜೀನಾಮೆ ಮಾಡಿದ್ದಾರೆ. ಕೊಟ್ಟಿಲ್ವಲ್ಲ, 3ನೇ ತಾರೀಕು ಮುಂದಾಕಿದ್ದಾರೆ, ಮುಂದೆ ನೋಡಬೇಕು ಏನಾಗುತ್ತೆ ಅಂತ. ಬಟ್ ಆದರೆ ಒಳ್ಳೆಯದು. ನೆಕ್ಸ್ಟ್ ಕಾಂಗ್ರೆಸ್ ಬರಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರು ಇರಲೇಬೇಕು. ಇಲ್ಲಾಂದರೆ ಯಾವ ಕಾರಣಕ್ಕೂ ಬರೋದಿಲ್ಲ ಕಾಂಗ್ರೆಸ್, ಅದಂತೂ ನಿಜ. 2028 ಕಾಂಗ್ರೆಸ್ ಬರಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಸೇಮ್ ಆಗಲೇಬೇಕು. ಆಮೇಲೆ ನೋಡೋಣ, ಅದೇ ನಾವೇ ಬರೋದು ಆವಾಗಲೂ. ಡಿ ಕೆ ಶಿವಕುಮಾರ್ ಅವರು ಇದ್ರೇ ಬರೋದು. ಇಲ್ಲಾಂದರೆ ಸಿದ್ದರಾಮಯ್ಯ ಥರನೇ ಎಲ್ಲರೂ ಫ್ರೀ ತಗೊಂಡು ಆರಾಮಾಗಿ ಮನೇಲಿ ಇರ್ತಾರೆ. ಅಂದರೆ ಇವಾಗ ಫ್ರೀ ಕೊಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಮಾತು ಕೊಟ್ಬಿಟ್ಟಿದ್ರಲ್ಲ ಇಬ್ಬರು ಸೇರಿ, ಇಬ್ಬರು ಮುಂದೆ ಜೋಡೆತ್ತು ಥರ ಹೋಗ್ತಾ ಇದ್ದಾರಲ್ಲ. 2 ವರ್ಷ 2.5 ವರ್ಷ ನೀವು 2.5 ವರ್ಷ ಅವರು ಅಂತ ಹೇಳಿದ್ಮೇಲೆ ಬಿಟ್ಕೊಡ್ಬೇಕಲ್ವ. ಅದೊಂದು ಎಲ್ಲರಿಗೂ ಎಲ್ಲ ಈಗ ವಯಸ್ಸಾದವರೆಲ್ಲ ಅದೇ ಹೇಳೋದು, ಮಾತು ಉಳಿಸ್ಕೊಬೇಕಲ್ಲ. ಇವಾಗ ಬೇರೆ ಇವರು ದಲಿತ CM ಕೊಡಿ, ಅವರು ಕೊಡಿ, ಇವರು ಕೊಡಿ ಅಂದರೆ ಇವರು ಕಷ್ಟ ಬಿದ್ದು ಪಕ್ಷ ಬಂದ ಮೇಲೆ ತಾನೇ ಇವರೆಲ್ಲ CM ಆಗಿದ್ದು, MLA ಆಗಿದ್ದು ಎಲ್ಲ ಆಗಿದ್ದು. ಇವರು 134 ಹೊಡಿತೀನಿ ಅಂದ್ಬಿಟ್ಟು 136 ಹೊಡೆದಿದ್ದಾರೆ. ಈಗ ಇವ್ರಿಗೆ ಬಿಟ್ಕೊಟ್ಟಿಲ್ಲ ಅಂದರೆ ಏನು ಪ್ರಯೋಜನ? ಇಷ್ಟು ದಿನ ದುಡ್ದು ಇಷ್ಟೆಲ್ಲ ಕಷ್ಟ ಬಿದ್ದು ಪಕ್ಷದಲ್ಲಿ ಯಾವ ಪಕ್ಷಕ್ಕೂ ಹೋಗದೆ ಅಷ್ಟು ಜೈಲಿಗೆಲ್ಲ ಹಾಕಿ ಅಷ್ಟು ನೋವೆಲ್ಲ ಕೊಟ್ಟು ಇಷ್ಟು ಇವರು ಎಲ್ಲ ಖರ್ಚು ಮಾಡಿ ಎಲ್ಲ ಮಾಡಿದ್ರು. ಬಟ್ ಏನು ಉಪಯೋಗ ಇಲ್ವಲ್ಲ. ಇವಾಗ 3ನೇ ತಾರೀಕು ತನಕ ಕಾದು ನೋಡಬೇಕು, ಇನ್ನೂ ಏನೇನು ಚದುರಂಗ ಆಟ ಆಡಿಸ್ತಾ ಇದ್ದಾರೋ ಕಾದು ನೋಡಬೇಕು. ಬಟ್ ಸಿದ್ದರಾಮಯ್ಯ ಅವರೇ ಆಟ ಆಡಿಸ್ತಾ ಇದ್ದಾರೆ ಅಂತೀರ ನೀವು? ಸಿದ್ದರಾಮಯ್ಯ ಅವರೇ ಎಲ್ಲ ಮಾಡ್ತಾಯಿರೋದು ಒಳಗಡೆ ಗೇಮ್, ಅವರೇ ಮಾಡ್ತಾರೆ. ನಾವು ಪಕ್ಕ ಕಾಂಗ್ರೆಸ್ನವರೇ. ಸಿದ್ದರಾಮಯ್ಯ ಅವ್ರಿಗೂ ಎಲ್ಲರೂ ಬೆಲೆ ಇಟ್ಟಿದ್ದಾರೆ. ಬಟ್ ಇವ್ರು ಮಾಡ್ತಾ ಇರೋದು ತಪ್ಪು. ಅವ್ರಿಗೆ ಬಿಟ್ಕೊಡ್ಬೇಕು. 2.5 ವರ್ಷ ಏನು ಮಾತಾಡಿದ್ರು ಅದು ಕೊಡಬೇಕಾಗಿತ್ತು. ಇವಾಗಾದರೂ ಬಿಟ್ಕೊಟ್ರೆ ಅವರು ಆರಾಮಾಗಿರ್ತಾರೆ, ಅವ್ರಿಗೂ ಒಳ್ಳೆಯದು. ಜನಾಭಿಪ್ರಾಯನೂ ಅವ್ರ ಮೇಲೆ ಇರುತ್ತೆ, ಪರವಾಗಿಲ್ಲಪ್ಪ ಅಂತ. ನೆಕ್ಸ್ಟ್ ಟೈಮು ಕಾಂಗ್ರೆಸ್ ಉಳಿಬೇಕು ಅಂದರೆ ಡಿ ಕೆ ಶಿವಕುಮಾರ್ ಇಲ್ಲ ಅಂದರೆ ಪಕ್ಷನೇ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಇಲ್ಲ. ಕಾಂಗ್ರೆಸ್ ಉಳಿವೇ ಇಲ್ಲ ಅಲ್ಲಿ. ಎಲ್ಲ ಹಾಳು ಮಾಡಿಬಿಡ್ತಾರೆ, ಎಲ್ಲ ಚಿಂದಿ ಚಿತ್ರಾನ್ನ ಆಗ್ಬಿಡುತ್ತೆ. ಡಿ ಕೆ ಶಿವಕುಮಾರ್ ಅವ್ರು ಕೊಟ್ರೇ ಏನೋ ದೊಡ್ಡವರು ಜೊತೆ ಇದ್ದು ನಡೆಸ್ಕೊಡ್ಬೇಕು. ಅವ್ರು ಹೇಳಿದಾರಲ್ಲ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀವಿ ಅಂದಮೇಲೆ ಇವ್ರಿಗೊಂದು ಚಾನ್ಸ್ ಕೊಟ್ಟು ನೋಡ್ಬೇಕು. ಅವರು ಸಿದ್ದರಾಮಯ್ಯ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ, ಜೊತೆ ಇರೋರು ಬಿಡ್ತಾಯಿಲ್ಲ. ಜೊತೆ ಇರೋರು ಅಂದರೆ ಯಾರು ಸರ್? ಅದೆಲ್ಲ ಎಲ್ಲ ನಿಮಗೆ ಗೊತ್ತಿರುತ್ತಲ್ಲ. ನೀವು ಅವಾಗ ಪಕ್ಷದವ್ರನ್ನ ಕೇಳಬೇಕು. ಎಲ್ಲರೂ ಪಕ್ಷದವರೇ ಅಲ್ಲಾಡಿಸ್ತಾ ಇರೋದು.
ಸರ್ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಮನಸ್ಸಿದೆ, ಮತ್ತೇನೆಂದರೆ ಅವ್ರ ಹತ್ರ ಛಲ ಇದೆ. ಅವ್ರು ಮಾಡಬೇಕಂತ ಮನಸ್ಸು ಪಟ್ಟರೆ ಎಲ್ಲ ಕೆಲಸ ಮಾಡಿದ್ದಾರೆ. ಕನಕಪುರ ಅಷ್ಟೇ ನೀವು ಅಭಿವೃದ್ಧಿ ಆಗಬೇಕು ನೋಡಿ, ಇಡೀ ತಾಲೂಕಲ್ಲಿ ಈ ಥರ ಬಸ್ ಸ್ಟ್ಯಾಂಡ್ ಇಲ್ಲ, ಮತ್ತು ನಗರಸಭೆ ನೋಡಿ ನೀವು ಹೋಗ್ಬಿಟ್ಟು ವಾತಾವರಣ ಎಲ್ಲ ಹೆಂಗಿದೆ ಅಂತ. ತಾಲೂಕು ಆಫೀಸ್ ನೋಡಿ, ಈ ಥರ ಆಫೀಸ್ ಎಲ್ಲೂ ಇಲ್ಲ. ಮತ್ತು ನಮ್ಮ ಬೆಸ್ಕಾಮ್ ಆಫೀಸ್ ಹೋಗಿ ನೋಡಿ, ಕನಕಪುರದಲ್ಲಿ ರೋಡ್ಗಳು ಎಲ್ಲ ನೋಡಿ ನೀವು. ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ ತೊಗೊಬಂದವರು, ಹೋದ ವಾರ ಓಪನ್ ಆಯಿತು, ಗುದ್ಲಿ ಪೂಜೆ ಆಯಿತು. ಡಿ ಕೆ ಶಿವಕುಮಾರ್ ಅವರು ಪಾರ್ಟಿಗೋಸ್ಕರ ದುಡ್ದಂಥ ಮನುಷ್ಯ. ಯಾವತ್ತೂ ಹೈಕಮಾಂಡ್ ಎದುರಿಗೆ ಅವರು ಇದು ಮಾಡಿಲ್ಲ. ಹೈಕಮಾಂಡ್ ಏನು ಹೇಳ್ತಾಯಿದ್ದೆ ಅದು ಕೇಳ್ಕೊಂಡು ಹೋಗಿರೋದು. ಅವ್ರಿಗೆ ಸ್ಥಾನಮಾನ ಕೊಳ್ಳಿ ಬುಳ್ಳಿ ಪಕ್ಷ ಬಿಟ್ಟು ಎಲ್ಲೂ ಹೋಗಿಲ್ಲ ಅವರು. ದೇವೇಗೌಡರು ಎಷ್ಟು ಕೊಕ್ಕಿ ಹಾಕಿದ್ರೂ ವಿರೋಧ ಮಾಡಿದ್ರು ಧರ್ಮಸಿಂಗ್ ಪರೇಡಲ್ಲೂ ಅವರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡೋಕ್ಕೆ ಕೊಡಲ್ಲ ದೇವೇಗೌಡರು. ಸಮ್ಮಿಶ್ರ ಸರ್ಕಾರ ಇರ್ತದೆ, ಆವಾಗಲೂ ಡಿ ಕೆ ಶಿವಕುಮಾರ್ ಸಾಹೇಬರು ಹೈಕಮಾಂಡ್ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾರೆ. ಆದರೆ ದೇವ್ರಿಗೆ ಒಳ್ಳೆ ಕಾಲ ಕೂಲ್ ಬಂದಿದೆ ನಮಗೆ. ಸಾಹೇಬರು 2 ವರ್ಷ ಒಳ್ಳೆ ಆಡಳಿತ ಕೊಡ್ತಾರೆ, ಮತ್ತು ಅವ್ರ ಸಚಿವರು ಜೊತೆಲಿ ಒಳ್ಳೆ ಕೆಲಸ ಮಾಡ್ತಾರೆ. 2028ಗೆ ವಿಧಾನಸಭೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ, ಮತ್ತು ಲೋಕಸಭೆಯಲ್ಲಿ 2029ಗೆ ನಮ್ಮ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅಲ್ಲೂ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. 2028ಕ್ಕೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗ್ತಾರೆ ಆಗ್ತಾರೆ ಸರ್, 100%. ಯಾಕಂದರೆ ದುಡಿತಾರೆ, ಸರ್ಕಾರ ಅಧಿಕಾರಕ್ಕೆ ತೊಗೊಬರ್ತಾರೆ. ಯಾಕಂದ್ರೆ ಇವು ಈ ಸರಿ 2 ವರ್ಷ ಕೊಟ್ಟಿರ್ತಾರೆ ಅವ್ರಿಗೆ. ಇನ್ನು ನೆಕ್ಸ್ಟ್ ಇಯರ್ ಆದಮೇಲೆ ಆ ಕಡೆ ಎಲ್ಲ ಎಲೆಕ್ಷನ್ದೇ ಇರ್ತದೆ ಅಲ್ಲ. ಇವಾಗ ರಾಜ್ಯಸಭಾ ಎಲೆಕ್ಷನ್ ಇದೆ, ವಿಧಾನ ಪರಿಷತ್ ಇದೆ. ಅದಕ್ಕೆ ಏನಿದೆ ಅಂದರೆ ನೆಕ್ಸ್ಟು ಅಧಿಕಾರ ತೊಗೊಬರ್ತಾರೆ, ಅವ್ರಿಗೆ ಸಿ ಎಮ್ ಮಾಡ್ತಾರೆ. ಯಾಕಂದರೆ ಇವಾಗ ಸಿದ್ದರಾಮಯ್ಯ ಅವ್ರು ಕ್ಲಿಯರ್ ಆಯಿತು, ಏನು ಟೆನ್ಷನ್ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಆಡಳಿತ ಕೊಡ್ತಾರೆ. ಇನ್ನೂ ಹೆಚ್ಚಿನ ನಮ್ಮ ಕನಕಪುರ ಅಭಿವೃದ್ಧಿ ಮಾಡ್ತಾರೆ ಅವರು. ಮತ್ತು ನಮ್ಮ ರಾಮನಗರ ಜಿಲ್ಲೆನೂ ಅಭಿವೃದ್ಧಿ ಮಾಡ್ತಾರೆ. ಸಿದ್ದರಾಮಯ್ಯ ಅವರು 2 ವರ್ಷ ಕಂಟಿನ್ಯೂ ಮಾಡಿ ಮುಂದಿನ ಫೀಲ್ಡಿಂದ 5 ವರ್ಷ ಡಿ ಕೆ ಶಿವಕುಮಾರ್ ಅವರೇ ಆಗಬೇಕಂತ ಜನ ಅಂತಾರೆ. ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಸರ್ ಸಹಜ ಅದು ಇರಬೇಕು ಅಂತ. ಅವ್ರು ಯಾಕಂದ್ರೆ ಮಾರ್ಕ್ಸ್ ಲೀಡ್ರ್ ಅಂತ ಇದಾಗಿದ್ದಾರೆ, ಅದು ಹೇಳೋದು ಸಹಜ. ಎಲ್ಲರಿಗೂ ಆಸೆನೇ. ಯಾರಾದರೂ ಊಟ ಕೊಡ್ತಾರೆ ಅಂದರೆ ತಿನ್ನೋಕ್ಕೆ ಎಲ್ಲರಿಗೂ ಆಸೆ ಇರ್ತದೆ. ಆದರೆ ಬೇರೆಯವರು ಕಾಯ್ಕೊಂಡು ಇರ್ತಾರಲ್ಲ, ನಾವು ಊಟ ತಿನ್ನಬೇಕು ಅಂತ. ಅದು ಈ ಸರಿ ತೊಗೊಬಂದಿದ್ದಾರೆ. KPCC ಅಧ್ಯಕ್ಷರು ಆಗಿ ಅವ್ರು ಬಂದಮೇಲೆ, ತಿಹಾರ್ ಜೈಲಿಂದ ಬಂದಮೇಲೆ ಅವರಿಗೆ ಅಧಿಕಾರ KPCC ಅಧ್ಯಕ್ಷರು ಮಾಡೋದು ಪಾರ್ಟಿ ಎಷ್ಟು ಕೆಳಮಟ್ಟಕ್ಕಿತ್ತು, ಎಷ್ಟು ಮೇಲಕ್ಕೆ ತೊಗೊಂಡೋಗಿದ್ದಾರೆ. ಅದ್ರ ಪ್ರತಿಫಲನೂ ಅವ್ರು ಸಿಗಬೇಕಲ್ಲ. ಅವರು ಒಂದು ಗಿಡ ಹಾಕಿ ಬೆಳೆಸಿದ್ದಾರೆ, ಅದರ ಹಣ್ಣು ತಿನ್ನಬೇಕಲ್ಲ ಅವರು. ಅದಕ್ಕೆ ಅವ್ರು ಕೊಟ್ಟಿದ್ದು ಸಹಜ. ಆದರೆ ನೆಕ್ಸ್ಟು ಅಧಿಕಾರಕ್ಕೆ ಬಂದೇ ಬರ್ತಾರೆ. ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ 2028ಗೂ. ಸರ್, ಈಗ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರು CM ಪ್ರಮಾಣ ವಚನ ತಗೊಂಡ್ರೆ ಅದರಲ್ಲಿ ಜಮೀರ್ ಅಹಮದ್ ಅವರಿಗೆ ಒಂದು DCM ಸ್ಥಾನ ಇರುತ್ತಾ? ಸರ್ ಅದು ಗೊತ್ತಿಲ್ಲ, ಅದು ಹೈಕಮಾಂಡ್ಗೆ ಸಂಬಂಧಪಟ್ಟಿದ್ದು. ಮುಸ್ಲಿಮ್ಸಲ್ಲಿ 9 ಜನ MLA ಇದ್ದಾರೆ, ಯಾರಿಗೆ ಬೇಕಾದರೂ ಕೊಡ್ಬೋದು. ನಾವು ಇಂಥವ್ರಿಗಂತ ಇದು ಮಾಡೋಕ್ಕಾಗಲ್ಲ. UT ಖಾದರ್ ಇದ್ದಾರೆ, NA ಹಾರಿಸ್ ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ. ಯಾಕಂದರೆ ಇವಾಗ 3 ವರ್ಷ ಅವ್ರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದರು. ಅದಕ್ಕೆ DCM ಇವ್ರು ಕೊಡ್ತಾರಂತ ನಾವು ಅದು ಹೇಳೋಕ್ಕಾಗಲ್ಲ. ಇನ್ನೂ ತನ್ವೀರ್ ಸೇಠ್ ಇದ್ದಾರೆ, ಹಳೆ MLA ಅವರು. ಅವ್ರಿಗೆ ಸರಿ ಸಚಿವ ಸ್ಥಾನ ತಪ್ಪೋಯಿತು. ಇವಾಗ ಏನಾದರೂ ಅವ್ರಿಗೆ ಕೊಡ್ಬೋದು. ಇಲ್ಲ NA ಹಾರಿಸ್ ಇದ್ದಾರೆ, UT ಖಾದರ್ ಇದ್ದಾರೆ. ನಮಗೆ ಯಾರು ಕೊಟ್ಟರು ಒಳ್ಳೆಯದನ್ನು. ಯಾಕಂದರೆ ಮೇನ್ ಡಿ ಕೆ ಶಿವಕುಮಾರ್ ಅವರು ಇದ್ದಾರಲ್ಲ, ಅದರ ಅಕ್ಕಪಕ್ಕ ಯಾರಿದ್ರೂ ನಡೀತದೆ. CM ಗಟ್ಟಿಯಾಗಿದ್ದಾರಲ್ಲ ಸರ್, ಅಕ್ಕಪಕ್ಕ ಯಾರಿದ್ರೂ ನಡೀತದೆ. ಮೇನ್ CM ಚೇರ್ ಗಟ್ಟಿ ಇದೆ. ಅಂದರೆ ಯಾರಾದರೂ ಆಗಲಿ ಒಬ್ಬ ಮುಸ್ಲಿಮರಿಗೆ ಒಂದು DCM ಕೊಡಲಿ ಅಂತ ನಮ್ಮ ಆಸೆ ಸರ್. 9 ಜನ ಯಾರಿಗಾದರೂ ಕೊಡಲಿ. ಅದು ಹೈಕಮಾಂಡ್ಗೆ ಸಂಬಂಧಪಟ್ಟಿದ್ದು, ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಬಂಧಪಟ್ಟಿದ್ದು. ನಾವು ಇವ್ರಿಗೆ ಕೊಡಿ ಅವ್ರಿಗೆ ಕೊಡಿ ಅಂತ ನಾವು ಹೇಳಲ್ಲ. 9 ಜನ ಯಾರು ಬೇಕಾದರೂ ಇದು ಮಾಡಲಿ. ಎಲ್ಲೋದ್ರೂ ನೀರು ಒಂದೇ ಕಡೆ ಬರೋದು. ಮಳೆ ಬಂದಮೇಲೆ ಅದು ನೀರು ಕೆರೆಗೆ ಹೋಗೋದು. ಅದಕ್ಕೆ ಎಲ್ಲಿದ್ರೂ 140 MLA ಡಿ ಕೆ ಶಿವಕುಮಾರ್ ಜೊತೆಲೇ ಇರ್ತಾರೆ, ಎಲ್ಲೂ ಹೊರಗಡೆ ಹೋಗಲ್ಲ ಅವರು. ಅದಕ್ಕೆ ಯಾರಿಗಾದ್ರೂ ಕೊಟ್ಟರೆ ನಮಗೇನಿಲ್ಲ, ಖುಷಿ. ಯಾರು ಕೊಟ್ಟರು ಕೆಲಸ ಮಾಡೇ ಮಾಡ್ತಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಡೆವಲಪ್ಮೆಂಟಲ್ಲಿ ಇದೆ, ಅವ್ರದ್ದು ಫ್ಯೂಚರು ಚೆನ್ನಾಗಿದೆ. ಅದಕ್ಕೆ ಅವ್ರ ಜೊತೆಲಿ ಯುವಕರಿಗೆ ಕೊಟ್ಟರೆ ಒಳ್ಳೆಯದು, ನಮ್ಮ ಆಸೆ. ಯುವಕರಲ್ಲಿ ಅರ್ಷದ್ ರಿಜ್ವಾನ್ ಇದ್ದಾರೆ, NA ಹಾರಿಸ್ ಇದ್ದಾರೆ, ಅಂಥವ್ರು UT ಖಾದರ್ ಇದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಮತ್ತು 3 ವರ್ಷ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. UT ಖಾದರ್ಗೂ ಕೊಟ್ಟರು ಒಳ್ಳೆಯದು, ನಮಗೇನಿಲ್ಲ. ಇದು ಯಾರಿಗಾದರೂ ಕೊಡಲಿ 9 ಜನದಲ್ಲಿ. ಸರ್, ನಿಮ್ಮೂರವರು ಡಿ ಕೆ ಶಿವಕುಮಾರ್ ಆಗಿರೋದ್ರಿಂದ ತುಂಬ ಖುಷಿ ನಮಗೂ. ನಮ್ಮ ಕ್ಷೇತ್ರದಿಂದ ಒಬ್ಬರು ಆಗಿದ್ದರೆ ತುಂಬ ಇದು ಅಂತ ನಾವು ಅಂದ್ಕೊಂಡಿದ್ವಿ, ಆಸೆ ಪಟ್ಟಿದ್ವಿ. ಆದರೆ ಆಗಿದ್ದಾರೆ, ಅದೇ ಥರ ತುಂಬ ಖುಷಿ ಇದೆ ನಮಗೆಲ್ಲ. ಸಿದ್ದರಾಮಯ್ಯ ಅವರು ಇನ್ನೂ ಸ್ವಲ್ಪ ಬೇಗ ಬಿಟ್ಕೊಡ್ಬೋದಿತ್ತ? ಬಿಟ್ಟೋಗ್ಬೋದಿತ್ತು, ಬಟ್ ಅಂದರೆ ಅವರು ತುಂಬ ಅಳುಬ್ರಲ್ವಾ, ಇದ್ದಿದ್ರೆ ಅವರು ಏನೋ ಮಾಡಿದ್ದಾರೆ. ಇರಲಿ, ನಮಗೆ ಇವ್ರು ಬೇಕಾಗಿತ್ತು, ಇವ್ರು ಆಗಿದ್ದಾರೆ. ತುಂಬ ಖುಷಿ ನಮಗೆಲ್ಲ ಇಲ್ಲಿ ಆಗಿರೋದು, ನಮ್ಮ ಕ್ಷೇತ್ರದವ್ರು ಆಗಿರೋದ್ರಿಂದ. ನಾವೆಲ್ಲ ಬಯಸ್ತಾ ಇದ್ವಿ ಅವ್ರು ಆಗಬೇಕು ಅಂತ. ಹಾಗಾಗಿ ತುಂಬ ನಮ್ಗೆ ಖುಷಿಯಾಗಿದೆ. 2028 ಎಲೆಕ್ಷನಲ್ಲೂ ಡಿ ಕೆ ಶಿವಕುಮಾರ್ ಅವರ ಒಂದು ಕಾರ್ಯವೈಖರ್ಯದಿಂದ 2028ರಲ್ಲೂ ಮತ್ತೆ ಕಾಂಗ್ರೆಸ್ ಬರುತ್ತಂತೀರಾ? ಅದೆಲ್ಲ ಹೇಳೋದಕ್ಕಾಗಲ್ಲ, ಬಟ್ ಜನ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮುಖ್ಯಮಂತ್ರಿ ಆಗಿರೋದು ತುಂಬ ಖುಷಿ ಇದೆ ಅಷ್ಟೇ. ನಾವು ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀವಿ.
ಸರ್ ಸಂತೋಷ ಇದೆ. ಶಿವಕುಮಾರ್ ಅವರು ಸಿ ಎಮ್ ಆಗೋದ್ರಿಂದ ನಮಗೇನು ಇದಿಲ್ಲ, ಸಂತೋಷ ಇದೆ. ಯಾಕೆಂದರೆ ನಮ್ಮ ಕನಕಪುರ ಕ್ಷೇತ್ರದಿಂದ ಅವ್ರು ಸಿ ಎಮ್ ಆಗ್ತಾಯಿದ್ರೆ ನಮಗೂ ಖುಷಿ ಅಲ್ವಾ, ನಮಗೂ ಖುಷಿ ಇದೆ. ಅವ್ರು ಸಿ ಎಮ್ ಆಗೋದ್ರಿಂದ ನಮಗೂ ಖುಷಿ ಇದೆ. ಅವರು ಇಲ್ಲಿ ಮಾಡಿರೋ ಕೆಲಸ ಅಭಿವೃದ್ಧಿ ಎಲ್ಲ ನೋಡಿದ್ರೆ ಯಾರಿಗೂ ಅವರು ಸಿ ಎಮ್ ಆಗಬಾರ್ದು ಅನ್ನೋ ಅಭಿಪ್ರಾಯ ಯಾರಿಗೂ ಇಲ್ಲ. ಅವರು ಸಿ ಎಮ್ ಆದರೆ ನಮಗೂ ಸಂತೋಷ, ನಮ್ಮ ಕನಕಪುರ ಇನ್ನೂ ಅಭಿವೃದ್ಧಿ ಆಗುತ್ತೆ, ನಮಗೂ ಸಂತೋಷ ಇದೆ ಸರ್. ಸಿದ್ದರಾಮಯ್ಯ ಅವರು ಇನ್ನೂ ಬೇಗನೆ ಬಿಟ್ಕೊಡ್ಬೋದಿತ್ತಾ? ಅದು ಬಿಟ್ಕೊಡ್ಬೋದಿತ್ತು. ಅವರವರ ರಾಜಕೀಯದಲ್ಲಿ ಏನೇನು ಹೊಂದಾಣಿಕೆ ಇದೆಯೋ ಅವ್ರಿಗೆ ಗೊತ್ತಿರುತ್ತಲ್ವ, ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಇದಿರಲ್ಲ. ಈಗ ಆದರೆ ಅವರು ಒಂದು 2.5 ವರ್ಷ, ಇವರು ಒಂದು 2.5 ವರ್ಷ ಕೊಟ್ಟಿದ್ದರೆ ಇನ್ನೂ ಇದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಅಭಿವೃದ್ಧಿ ಚೆನ್ನಾಗಿರೋದು, ಹೊಂದಾಣಿಕೆ ಚೆನ್ನಾಗಿರೋದು. ನಮ್ಮ ಶಿವಕುಮಾರ್ ಅವ್ರಿಗೆ ಅವರು 2.5 ವರ್ಷ ಮಾತಿನ ತಕ್ಕ ಕೊಡಬೇಕಾಗಿತ್ತು, ಅದು ಸ್ವಲ್ಪ ಇದಾಯ್ತು ಅಷ್ಟೇ. ಈಗ ಕೊಟ್ಟರು ಸಂತೋಷ ಇದೆ. ನಮ್ಮ ಸಾಹೇಬರು ಸಿ ಎಮ್ ಆಗೋದ್ರಿಂದ ನಮ್ಮ ಕನಕಪುರಕ್ಕೆ ನಮ್ಗೆ ಖುಷಿ ಇದೆ. ಅಂದರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ಸಲ್ಲಿ ಅಷ್ಟೊಂದು ಹೊಂದಾಣಿಕೆಗಳಿಲ್ಲ ಅನಿಸುತ್ತಾ? ಇಲ್ಲ ಹೊಂದಾಣಿಕೆ ಅಂತಲ್ಲ, ಅಂದರೆ ಇವಾಗ ಕೊಟ್ಟಿದ್ದಿದ್ರೆ ಫಸ್ಟೇ ಕೊಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಈಗ ಅವರು ಈ ಥರ ಎಲ್ಲ ಮಾಡಿದಾಗ ನೋಡಿದವ್ರಿಗೆ ಆ ಥರ ಅನಿಸುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಅನಿಸುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗೋದು ಕೆಲವೊಂದಷ್ಟು ಶಾಸಕರಿಗೆ ಒಂದಷ್ಟು ಇಷ್ಟ ಇಲ್ಲ, ಒಂದಷ್ಟು ಹಿಂದೇಟಾಗ್ತಾ ಇದ್ರು ಅವರು ಅನ್ಬೋದು ಸರ್. ಈಗ ಒಂದು ಮನೆ ಅಂದಮೇಲೆ ಹೊಂದಾಣಿಕೆ 4 ಜನ ಇದ್ದರೆ ಮನೇಲೇ ಹೊಂದಾಣಿಕೆ ಇರೋಲ್ಲ ಅಲ್ವಾ, ಮನೇಲೇ ಅಣ್ಣ ತಮ್ಮದಿರಲ್ಲೇ ಹೊಂದಾಣಿಕೆ ಇರೋಲ್ಲ. ಇನ್ನು ಅಲ್ಲಿ 100 ಜನಕ್ಕೂ ಹೊಂದಾಣಿಕೆ ಆಗಬೇಕು, ಒಬ್ಬ ಮನುಷ್ಯ ಎಲ್ಲರಿಗೂ ಒಳ್ಳೆಯವ್ರಾಗೋಕ್ಕಾಗಲ್ಲ. ಎಲ್ಲ ಕಡೆನೂ ಅದು ಇದ್ದೇ ಇರುತ್ತೆ ಸಮಸ್ಯೆ. ಅದು ಅವರು ಈಗ ನಿಮ್ಮ ಕಂಡ್ರೆ ನನಗಾಗಲ್ಲ, ನನ್ನ ಕಂಡ್ರೆ ನಿಮ್ಗಾಗಲ್ಲ, ಆ ಥರ ಪಕ್ಷದಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಅದು ಇದೆ ಅಷ್ಟೇ. ನಮ್ಮ ಸಾಹೇಬ್ರಿಗೆ ಅವ್ರ ಜೊತೆ ಇರೋರಿಗೆ, ಅವ್ರು ಇರೋರಿಗೆ ಗೊತ್ತಿರುತ್ತೆ ಅವ್ರೇನು ಅಂತ. ಆಪೋಸಿಟ್ ಮಾತಾಡೋರು ಮಾತಾಡ್ತಾರೆ, ಆದರೂ ಅವ್ರು ಏನಿದೆ ನಮ್ಮ ಸಾಹೇಬ್ರಿಗಿರೋ ಮರ್ಯಾದೆ ಎಲ್ಲಿದೆ ಅಲ್ಲಿದೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ HDK ಅವ್ರಿಗೆ ಒಂದು ಮೊದಲಿಂದ ಒಂದು ಪೈಪೋಟಿ ಅಂತ ನಡೀತಾ ಇತ್ತು ರಾಜಕಾರಣದಲ್ಲಿ. ಅದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗ್ಬೋದಾ? ಯಾಕಂದರೆ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂಟಕ್ಷರದಿಂದ ಮಾತಾಡಿದರು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಡದಿ ವಿಚಾರಕ್ಕೆ ಬಂದಾಗ. ಸರ್, ಅದು ಆಪೋಸಿಟ್ಟು ಅಂತ ಬಂದಾಗ ಟೀಕೆ ಮಾಡೇ ಮಾಡ್ತಾರೆ. ಟೀಕೆ ಇವಾಗ ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಾರೆ, ಈ ಕಡೆ BJP ಯಿಂದ ಟೀಕೆ ಮಾಡ್ತಾರೆ. ಹಂಗಿರೋದ್ರಿಂದ ಪಕ್ಷ ಅಂದಮೇಲೆ ಟೀಕೆ ಬರುತ್ತೆ. ಆದರೂ ನಮ್ಮ ಸಾಹೇಬರು ಅದಕ್ಕೆಲ್ಲ ಏನು ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಮನಸ್ಸಲ್ಲಿ ಒಂದು ಸತಿ ಸಿ ಎಮ್ ಆಗಬೇಕು ಅನ್ನೋ ಆಸೆ ಇದೆ, ಅದಕ್ಕೋಸ್ಕರ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ಸಿ ಎಮ್ ಆಗ್ತಾರೆ. ಸರ್, ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ಆಡಳಿತ ನಡೆಸಿ 2028ಕ್ಕೂ ಮತ್ತೆ ಕಾಂಗ್ರೆಸ್ ಬಹುಮತದಿಂದ ಗೆಲ್ಸ್ಕೊಂಡ್ಬರ್ತಾರ? ಸರ್, ಅವರು ಸಿ ಎಮ್ ಈಗ ಮುಂದಾಗೆ ಕೊಟ್ಟಿದ್ದಾರೆ, ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಿ ಎಲ್ಲ ಥರ ಇದು ಮಾಡಿರೋರು. ಈಗೂ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ಅವರು ಅಭಿವೃದ್ಧಿ ಮಾಡಿ ಈಗ ನಮ್ಮ ಕನಕಪುರ ಮೆಡಿಕಲ್ ತಂದಿದ್ದಾರೆ, ಸುಮಾರು ಕಡೆ ಎಲ್ಲ ಕೆಲಸ ಮಾಡಿದ್ದಾರೆ. ನೆಕ್ಸ್ಟ್ 2028 ಕಾಂಗ್ರೆಸ್ ಬಂದರೆ ನಮ್ಮ ಶಿವಕುಮಾರ್ ಅವರೇ ಸಿ ಎಮ್ ಆಗ್ತಾರೆ. ಖಂಡಿತ ಸಿ ಎಮ್ ಆಗ್ತಾರೆ, ಅವರೇ ನಡ್ಕೊಂಡು ಹೋಗ್ತಾರೆ. ನಮ್ಮ ತಾಲೂಕು ಬದುಕೋಗ್ಬಿಡ್ತು ಕಣಪ್ಪ. ಈಗ ನಮಗೆ ತಾಲೂಕು ಬದುಕೋತು, ಆ ಪುಣ್ಯಾತ್ಮ ನಮಗೆ ನಿಂತ್ಕೊಂಡು ನಮಗೆ ಒಳ್ಳೇದು ಮಾಡಿಕೊಡ್ತಾರೆ. ಇನ್ನು ನಂಬ್ಕೊಂಡಂಗಿದ್ದೀವಿ, ಒಳ್ಳೇದು ಮಾಡಿಕೊಡ್ತಾರೆ ಕಣಪ್ಪ. ನಮಗೆ ಒಳ್ಳೇದು ಮಾಡಲಿ, ನಮ್ಮ ಒಬ್ಬನಿಗೆ ಅಂತ ಅಲ್ಲ, ನಮ್ಮ ತಾಲೂಕಿನ ಜನಕ್ಕೇನೆ. ನನ್ನೊಬ್ಬನಿಗೇನು ಒಳ್ಳೇದಲ್ಲ, ತಾಲೂಕಿನ ಜನಕ್ಕೇನೆ ಮಾಡಿಕೊಡಿ. ಡಿ ಕೆ ಶಿವಕುಮಾರ್ ಅವರು 2028ರಿಂದ ಸಿ ಎಮ್ ಆಗ್ಬೋದಿತ್ತು, ಇನ್ನೊಂದು 2 ವರ್ಷ ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೆ ಬಿಟ್ಕೊಡ್ಬೇಕಿತ್ತು ಅಂತ ಇದ್ದಾರೆ ಸರ್. ಅಂತಾರೆ, ಆದರೆ ಕಟ್ಟಿದ್ನಲ್ಲಪ್ಪ, ಸೇತುವೆ ಕಟ್ಟಿ ಗೆದ್ನಲ್ಲ, ಇದನ್ನ ಉಂಡೆ ಮಾಡಿದ್ನಲ್ಲ, ಅದಕ್ಕೆ ಇವನಿಗೆ ಮುಖ್ಯಮಂತ್ರಿ ಮೊದಲೇ ಕೊಡಬೇಕಾಗಿತ್ತು. ಮೊದಲೇ ಕೊಡಬೇಕಾಗಿತ್ತು ಮುಖ್ಯಮಂತ್ರಿನ. ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವಾಗಿಂದ ನೋಡ್ತಾ ಇದ್ದೀರಾ? ನಾವು ಅವರು ಇಂಡಿಪೆಂಡೆಂಟ್ ನಿಂತಾಗಿಂದಾನು ಇಂಡಿಪೆಂಡೆಂಟ್ ನಿಂತಾಗಿಂದಾನು ನಾವು ನೋಡ್ತಾ ಇದ್ವಿ ಪುಣ್ಯಾತ್ಮನ. ಇಲ್ಲೆಲ್ಲ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಹೆಂಗೆ ಮಾಡಿದ್ದಾರೆ ನಿಮ್ಮ ತಾಲೂಕಿನಲ್ಲಿ? ಸ್ವಾಮಿ, ಎಷ್ಟು ಸೇತುವೆ ಮಾಡಿದ್ದಾರೆ ಸ್ವಾಮಿ. ಅರ್ಕಾವತಿ ಒಳಗೆ ಎಷ್ಟು ಸೇತುವೆ ಮಾಡಿಕೊಟ್ಟಿದ್ದಾನೆ ಪುಣ್ಯಾತ್ಮ. ರೋಡ್ಗಳು ಏನು ಕತೆ ಈ ಅರ್ಕಾವತಿ ಒಳಗೆ ಮಾತಾಡಿ, ಅರ್ಕಾವತಿ ಒಳಗೆ ಸೇತುವೆ ಮಾಡಿಕೊಟ್ಟವ್ರಲ್ಲ, ಅದು ಪುಣ್ಯಾತ್ಮನಿಗೆ ಅವ್ನು ನಮಸ್ಕಾರ ಮಾಡ್ಬೇಕಪ್ಪ. ಅಣ್ಣ ತಮ್ಮನಿಗೆ ನಮಸ್ಕಾರ ಮಾಡ್ಬೇಕು ಇಬ್ಬರಿಗೆ. ನಮ್ಮ ಇಡೀ ರಾಮನಗರ ಜಿಲ್ಲೆಗೆ ಒಂದು ಮನೆ ದೇವರಿದ್ದಂಗೆ ಸೂರ್ಯವರು, MLC ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು. ನಾವು ಅವ್ರ ಮನೆ ಬಾಗಿಲಿಗೆ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಸಹಕರಿಸಿದ್ದಾರೆ ಹೊರತು, ಸಪೋರ್ಟ್ ಮಾಡಿದ್ದಾರೆ ಹೊರತು, ಕಾಮಗಾರಿ ಒಳಗೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಮುಂದೆ ಇದ್ದಾರೆ. ಅವರು ಕಷ್ಟ ಸುಖಗಳು ವಿವರಿಸ್ತಾರೆ. ಮತ್ತು ಗಂಗಾ ಕಲ್ಯಾಣಿ ಯೋಜನೆ, ಆಶ್ರಯ ಮನೆ, SC STಗಳಿಗೆ ಯಾರಿಗೆ ಆಗಲಿ ಕುಂದುಕೊರತೆ ಇರತಕ್ಕಂಥವ್ರು ಸೂರ್ಯರೇ ಡೈರೆಕ್ಟಾಗಿ ಬಂದು ಮನೆ ಕೊಟ್ಟು ಇವತ್ತೊಂದು ದಿವಸ ನಮ್ಮ ತಾಲೂಕನ್ನ ಮುಂದುವರಿಸವ್ರೆ. ಆದರೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಅಭಿಪ್ರಾಯ ಏನಿಲ್ಲ. ಮೊದಲೇ ಆಗಬೇಕಾಗಿತ್ತು. ಅವರು ಪಕ್ಷ ಕಟ್ಟಿದ್ರು,
ಅವರು ಜೈಲಿಗೆ ಹೋದರು, ಬಂದರು, ಎದುರಿಸಿದ್ರು, ಏನೇ ಆದ್ರೂ ಅವರ ಎದೆ ಕುಂದದೆ ಇವತ್ತು ನಮ್ಮನ್ನು ಈ ಕ್ಷೇತ್ರದಲ್ಲಿ ಈ ರಾಮನಗರ ಜಿಲ್ಲೆ ಒಳಗಡೆ ಸಹಕರಿಸಿ ಕೆಲಸ ಮಾಡಿದ್ದಾರೆ ಸ್ವಾಮಿ. ಸುಮಾರು ಡಿ ಕೆ ಸುರೇಶ್ ಅವರು ಎಂ ಪಿ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಸೇತುವೆ ಕೇಳಿದ್ದೀವಿ, ಆ ಅರ್ಕಾವತಿ ಸೇತುವೆಗೆಲ್ಲ ಮಾಡಿಕೊಟ್ರು. ಇವತ್ತು ನಾವು ಬಡವರು ಆಡು ದನ ಕುರಿ ಎಲ್ಲ ತಗೊಂಡು ಕಾಡಿಗೆ ಹೋಗ್ತಾ ಇದ್ದೀವಿ. ಇವತ್ತು ಅವ್ರ ಹೆಸರುಗಳು ಅನ್ನ ತಿಂತಾಯಿದ್ದೀವಿ. ಇವಾಗ ಡಿ ಕೆ ಶಿವಕುಮಾರ್ ಅವರು ಇಲ್ಲೆಲ್ಲ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಅಂತಂದ್ರಿ. ಆದರೆ ಡಿ ಕೆ ಶಿವಕುಮಾರ್ ಅವರ ಪಕ್ಷದಲ್ಲಿ ಇರುವಂಥ ಕೆಲವೊಂದಷ್ಟು ಶಾಸಕರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಅವ್ರಿಗೆ ಸ್ವಲ್ಪ ಒಮ್ಮತ ಇರಲಿಲ್ಲ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗೋದು ಅಂತ ಮಾತುಗಳೆಲ್ಲ ಕೇಳಿ ಬರ್ತಾಯಿತ್ತು. ಯಾಕೆ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಂಡ್ರೆ ಭಯ ಆಯ್ತಾ ಏನಂತ? ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂಡೆ ಅನ್ನೋದೊಂದು ಹೆಸರು ಬತ್ತಲ್ಲ, ಬಂಡೆ ಅಂತ ಬತ್ತಲ್ಲ, ಅದಕ್ಕೋಸ್ಕರವಾಗಿ ಸ್ವಲ್ಪ ಇದು ಮಾಡ್ಕೊಬಂದರು. ಇವತ್ತು ಅವ್ರನ್ನ ಹೈಕಮಾಂಡ್ ಉಳಿಸ್ಕೊಂಡದೆ ಅಲ್ಸುಮೆ. ಹೈಕಮಾಂಡ್ ಇವತ್ತು ಅವ್ರನ್ನ ಮನಸ್ಸು ಅಂತ ಮಾಡದೆ. ಅಷ್ಟು ಬಿಟ್ಟರೆ ಕೆರೆ ಕಟ್ಟೆಗಳಿಗೆಲ್ಲ ನೀರು ತುಂಬಾಕವ್ರೆ, ಪ್ರತಿಯೊಂದು ಕೆಲಸನೂ ಮಾಡಿಕೊಟ್ಟವ್ರೆ. ಇವತ್ತು ಸೂರ್ಯವರೇನೆ ಬಂದು ಯಾಕೆ ನಮ್ಮೂರು ಕೆರೆ ಅಳ್ಳಾಸಂದ್ರ ಕೆರೆಗೆ ನೀರು ಬಿಟ್ಟವ್ರೆ, ಬಂದು ನಮ್ಮನ್ನೆಲ್ಲ ಕರೆಸಿ ನೀವೆಲ್ಲ ಒಗ್ಗಟ್ಟಿಂದ ಹೋಗ್ಬೇಕಂಡ್ರಪ್ಪ, ಗಲಾಟೆ ಘರ್ಷಣೆ ಮಾಡ್ಕೋಬಾರ್ದು, ಈ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಅಂತ ಹೇಳಿ ಧೈರ್ಯ ಹೇಳ್ತೀರಿ ಸರ್. ಈಗ ರಾಜಕಾರಣದಲ್ಲಿ ಈಗ ಆಲ್ರೆಡಿ ಮೊದಲೇ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಮತ್ತು ಎಚ್ ಡಿ ಕೆ ಅವ್ರಿಗೆ ಕುಮಾರಸ್ವಾಮಿ ಅವರಾಗಿರ್ಬೋದು, ಅವರಿಬ್ಬರ ನಡುವೆ ಈಗ ಮೊದಲಿಂದನೂ ಸ್ವಲ್ಪ ಕೆಲವೊಂದು ಮುನಿಸುಗಳೆಲ್ಲ ವಾಗ್ವಾದಗಳೆಲ್ಲ ಆಗ್ತಾಯಿದ್ದು. ಈಗ ಮುಂದೆ ಮತ್ತೆ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ ಅನಿಸುತ್ತಾ ನಿಮಗೆ? ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು. ಕುಮಾರಸ್ವಾಮಿ ಅವ್ರಿಗೂ ನಾವು 40 ವರ್ಷ ಓಟ್ ಹಾಕಿರೋ ಜನ ಪಿ ಜಿ ಆರ್ ಸಿಂಧಿ ಅವ್ರ ಜೊತೆಯಲ್ಲಿ. ಇವತ್ತು ನಾವು ಹೇಳಬೇಕು ಅಂದರೆ ನಮ್ಮ ರಾಮನಗರ ಜಿಲ್ಲೆ ಒಳಗಡೆ ಶಿವಕುಮಾರ್ ಸಾಹೇಬರು ಸೂರ್ಯವರು ಎಮ್ ಎಲ್ ಸಿ ಅವ್ರು ಮಾಡಿರತಕ್ಕಂಥ ಕೆಲಸನ ಇವರು ಕುಮಾರಸ್ವಾಮಿಯವರು ಮಾಡಿಲ್ಲ. ಇವರು ನೇರವಾಗಿ ಹೇಳಬೇಕು. ನಾವು ಅವ್ರಿಗೆ ಓಟ್ ಹಾಕ್ತವ್ರೆ ಇಲ್ಲ ಅಂತ ನಾವು ಹೇಳೋದಿಲ್ಲ. ಅವ್ನು ನಮಗೆ ಕಷ್ಟ ಇದು ಮಾಡಿಕೊಂಡು ಪ್ರತಿಯೊಂದಕ್ಕೊಂದು ಪೊಲೀಸ್ ಸ್ಟೇಷನ್ ಆಗೋದು ಮತ್ತೊಂದು ಆಗ್ಬೋದು, ಆ ಎಲ್ಲಿಗೆ ಬೇಕು ಅಲ್ಲಿಗೆ ಜನನ ಇಟ್ಟು ಇವತ್ತು ಎಚ್ಚರವಾಗಿ ನಮ್ಮ ಜಿಲ್ಲೆಯನ್ನು ತಗೊಂಡು ಹೋಯ್ತವ್ರೆ. ಅವ್ರ ಬಗ್ಗೆ ಮುಖ್ಯಮಂತ್ರಿ ಆಗಿರ್ತಿರಲಿ ಆ ಕಬ್ಬಾಳಮ್ಮ ಒಳ್ಳೇದು ಮಾಡಬೇಕು, ಆ ಭಗವಂತ ಒಳ್ಳೇದು ಮಾಡಬೇಕು ಅವ್ರಿಗೆ.